ಆಶೀರ್ವಾದಕ್ಕಾಗಿ ಸ್ತೋತ್ರ. ತಂದೆ ಆ ದೇವರೇ, ನಮ್ಮನ್ನು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ಬೇಕು ನಾವು ಬೇಡ್ಕೊಳ್ತೀವಿ. ತಂದೆ ಆ ದೇವರೇ, ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಆತ್ಮರಿಂದ ನಮ್ಮನ್ನು ಅಭಿಷೇಕ ಮಾಡ್ಬೇಕಂತ ಬೇಡ್ಕೊಳ್ತೀವಿ ತಂದೆ. ತಂದೆ ಆ ದೇವರಿಗೆ ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮ ವಾಕ್ಯವನ್ನು ಆಲಿಸಲು, ನಿಮ್ಮ ಚಿತ್ತವನ್ನ, ನಿಮ್ಮ ಮಾರ್ಗವನ್ನ ತಿಳಿಯಲು ನಾವು ಬಂದಿದ್ದೇವೆ ಸ್ವಾಮಿ. ತಂದೆ ಆ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತ ನಮ್ಮನ್ನು ಆರಿಸಿದ್ದಾರೆ. ಅವ್ರು ಹೇಳಿದ, ನೀವು ಲೋಕದವರಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ, ನೀವು ದೇವರ ಮಕ್ಕಳು, ಸ್ವರ್ಗದ ಪ್ರಜೆಗಳು ನೀವು. ಆದ್ರಿಂದ ತಂದೆ ಆ ದೇವರೇ, ನಾವು ನಿಮ್ಮ ಮಕ್ಕಳಾಗಿ ಜೀವಿಸಲು ನಮ್ಗೆ ಬೇಕಾದಂತ ಕೃಪೆಯನ್ನು ಅನುಗ್ರಹಿಸಿರಿ, ನಮ್ಗೆ ಬೇಕಾದ ಜ್ಞಾನವನ್ನು ಅನುಗ್ರಹಿಸಿರಿ, ಪವಿತ್ರಾತ್ಮರ ಶಕ್ತಿ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮ ನಮ್ಮಲ್ಲಿಗೆ ಬನ್ನಿ, ನಮ್ಮ ಮನಸ್ಸನ್ನ ಅಂತರಂಗನ ತೆರೆಯಿರಿ. ಪವಿತ್ರಾತ್ಮರೇ, ನಿಮ್ಮ ಚಿತ್ತಂತೆ ನಮ್ಮ ನಡೆಸಿರಿ. ಯೇಸುವಿನ ಹೆಜ್ಜೆಯಲ್ಲಿ ನಡೆಯಲು ನಮ್ಗೆ ಶಕ್ತಿ ನೀಡ ಬನ್ನಿ. ಪವಿತ್ರ ನಮ್ಗೆ ಸ್ವಾಗತ ನಮ್ಮ ಹೃದಯಕ್ಕೆ. ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರೇ, ಪ್ರಭು ಯೇಸು ನಮ್ಮ ತಾಯಿ, ಈ ವೇಳೆಯಲ್ಲಿ ನಾವು ನಮ್ಮನೆ ನಿಮ್ಮ ಕರುಳಿ ಅರ್ಪಿಸ್ತೀವಿ. ಈ ಮಾರ್ನಿಂಗ್ ಸ್ಟಾರ್ ತಂಡವು ನಿಮ್ಗೆ ಅರ್ಪಿಸಿದ್ರ ಎಲ್ಲ ಸದಸ್ಯರು ನಿಮ್ಗೆ ಅರ್ಪಿಸ್ತೀವಿ. ಈ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರು ನಿಮ್ಗೆ ಹೃದಯಕ್ಕೆ ಅರ್ಪಿಸ್ತೀವಿ. ನೀವು ನಮ್ಮ ತಾಯಿಯನ್ನು ಸ್ವೀಕರಿಸ್ತೀವಿ ಅಮ್ಮ, ನಮ್ಗಾಗಿ ಪ್ರಾರ್ಥಿಸಮ್ಮ. ನಮ್ಮ ಕೈ ಹಿಡಿದು ಯೇಸುವಲ್ಲಿ ನಡೆಸ್ತಾಯಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ, ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮೋ ಮರಿಯವರು ಸಾಧು ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ನಮೋ ಮರಿಯವರು ಸಾಧು ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ, ಆಮೆನ್. ನಮೋ ಮರಿಯವರು ಸಾಧು ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ, ಆಮೆನ್. ತಿರುಗು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆಮೆನ್. ಪ್ರಿಯರಿ, ನಾವು ಈ ಸಮಯದಲ್ಲಿ ಬೇರೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅಂದ್ರೆ ಕ್ರಿಸ್ತ ಜಯಂತಿ ಹಬ್ಬವನ್ನು ನಾವು ಕೊಂಡಾಡಿದ್ದೀವಿ. ಯೇಸು ಕ್ರಿಸ್ತರ ಜನನವನ್ನ ಕೊಂಡಾಡಿದ್ದೀವಿ. ಮತ್ತೆ ನಂತರ ಕೆಲವು ಹಬ್ಬಗಳೆಲ್ಲ ಬಂದು, ಮೂರಾಯರ ಹಬ್ಬ ಅಂತ ನಾವು ಕರಿತೀವಿ, ತಾನೇ ಆಚರಣೆ ಮಾಡಿದ್ದು. ಅದರಿಂದ ಈ ವಿಷಯಗಳು ಏನು, ಇದರ ಅರ್ಥಗಳನ್ನು ತಿಳಿಯಕ್ಕೆ ನಾವು ಪ್ರಯತ್ನ ಪಡೋಣ ಅಂತ. ಈಗ ಕ್ರಿಸ್ತ ಜಯಂತಿ, ಕ್ರಿಸ್ಮಸ್ ಹಬ್ಬ, ಇದರ ಅರ್ಥ ದೇವರು ಎಸೆಕಿಯೇಲ್ ಪ್ರವಾದಿ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಸೆಕಿಯೇಲ್ 7:14 ಅಲ್ಲಿ ದೇವರು ಹೇಳ್ತಾರೆ, ಕನ್ನಿಕೆಯೊಬ್ಬಳು ಗರ್ಭತ್ತಾಳಿ. ದೇವರೊಂದು ಭವಿಷ್ಯವಾಣಿ ನುಡಿಸಿದ್ರು ಯೆಶಾಯ ಪ್ರವಾದಿ ಮುಖಾಂತರ. ಕನ್ನಿಕೆಯೊಬ್ಬಳು ಗರ್ಭತ್ತಾಳಿ 7:14 ಆಗಲಿ ಸರ್ವೇಶ್ವರ ನಿಮ್ಗೊಂದು ಗುರುತನ್ನ ಕೊಡುತ್ತಾರೆ. ಈಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನ ಪ್ರಸವಿಸುವಳು, ಇಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಇಮಾನುವೇಲ್ ಎಂದು ಆತನಿಗೆ ಹೆಸರು ಕೊಡುವಳು. ಅದರಿಂದ ಇಮಾನುವೇಲ್ ಅಂತ ಹೇಳಿದ್ರೆ, ಮತ್ತೇನ ಸುವಾರ್ತೆಯಲ್ಲಿ ನಾವು ನೋಡ್ತಿದ್ದೀವಿ 1ನೇ ಅಧ್ಯಾಯದಲ್ಲಿ ಮತ್ತಾಯ 21 ಆಕೆ ಒಬ್ಬ ಮಗನನ್ನ ಹೆರುವಳು, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನ ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಈಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನನ್ನ ಪ್ರಸವಿಸುವಳು, ಇಮಾನುವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿ ಯೆಶಾಯ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ದೇವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಇಮಾನುವೇಲ್
ದೇವರು ನಮ್ಮೊಂದಿಗೆ ಇದ್ದಾರೆ ಎಂದು ಅರ್ಥವಾಗುತ್ತದೆ. ದೇವ್ರು ನಮ್ಮ ಜೊತೆ ಇರ್ತಾರೆ. ಯಾಕಿರ್ತಾರೆ? ದೇವ್ರು ನಮ್ಮ ಜೊತೆ ಯಾಕೆ ಬರ್ಬೇಕು ಅಂತ ಹೇಳಿದ್ರೆ, ಆದಾಮ ಮತ್ತು ಅವರು ಪಾಪ ಮಾಡಿದ್ದರು. ಆದಿಕಾಂಡವನ್ನು ಓದ್ತಾ ಇದ್ದೀವಿ. ಈ ಮರದ ಹಣ್ಣು ತಿನ್ಬೇಡ ಅಂತ ದೇವ್ರು ಹೇಳಿದ್ರು, ವಾರ್ನಿಂಗ್ ಕೊಟ್ಟಿದ್ರು, ಎಚ್ಚರಿಕೆ ಕೊಟ್ಟಿದ್ರು. ಆದ್ರೂ ಕೂಡ ಮನುಷ್ಯ ಏನ್ ಮಾಡ್ತಾನೆ? ಆ ಮರದ ಹಣ್ಣನ್ನೇ ತಿಂದು ಒಂದು ಘೋರವಾದ ಪಾಪ ಮಾಡ್ತಾನೆ. ದೇವರಷ್ಟು ಎಚ್ಚರಿಕೆ ಕೊಟ್ಟಿದ್ರು ಕೂಡ ಆತನು ಆ ಮರದ ಹಣ್ಣನ್ನ ತಿಂದು ದೇವರಿಗೆ ವಿರುದ್ಧವಾಗಿ ನಡೀತಾನೆ. ಆದಿಕಾಂಡ 3ನೇ ಅಧ್ಯಾಯ 2ನೇ ವಚನ ನೋಡಿ. ಆದ್ರೆ ಆ ಮಹಿಳೆ, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನ ನಾವು ತಿನ್ನಬಹುದು, ಆದ್ರೆ ಅದರ ನಡುವೆ ಇರುವ ಆ ಮರದ ಹಣ್ಣನ್ನ ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ ಎಂದು ಉತ್ತರ ಕೊಟ್ಟಳು. ಅದರಿಂದ ಅವಳಿಗೆ ಕೂಡ ಚೆನ್ನಾಗಿ ಅರಿವಿತ್ತು, ಆ ಮರದ ಹಣ್ಣು ಎಷ್ಟು ಡೇಂಜರು, ಎಷ್ಟು ಅಪಾಯಕಾರಿ. ಅದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ನೀವು ಸಾಯುವಿರಿ ಅಂತ ದೇವರು ವಾರ್ನಿಂಗ್ ಕೊಟ್ಟಿದ್ರು. ಅದರಿಂದ ದೇವ್ರದ್ದೇನು ತಪ್ಪಿಲ್ಲ. ದೇವರು ಕರೆಕ್ಟ್ ಆಗಿ ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ತಿಳುವಳಿಕೆ ಕೊಟ್ಟಿದ್ದಾರೆ, ಬುದ್ಧಿ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ. ಆದ್ರೂ ಕೂಡ ಮನುಷ್ಯ ದೇವರ ವಿರುದ್ಧವಾಗಿ ನಡೆದು ಪಾಪ ಮಾಡ್ತಾನೆ, ದೇವರ ಕಟ್ಟಳೆಗಳನ್ನು ಮುರಿತಾನೆ, ದೇವರ ಚಿತ್ತಕ್ಕೆ ವಿರೋಧವಾಗಿ ಮನುಷ್ಯ ನಡೀತಾನೆ. ಅಂದ್ರೆ ದೇವರಿಗಿಂತ ನಾವು ಬುದ್ಧಿವಂತರು ಅಂತ ನಾವು ತಿಳ್ಕೊಳ್ತೀವಿ ಕೆಲವು ಸರ್ತಿ. ಹಿರಿಯರು ನಮ್ಗೆ ಕೆಲವು ವಿಷಯ ಹೇಳ್ತಾರೆ, ಇದು ಮಾಡ್ಬೇಡ, ಅದು ಮಾಡ್ಬೇಡ ಅಂತ. ಬಟ್ ಯಾಕೆ ಅಂತ ಅವ್ರ ಅನುಭವದಿಂದ ಹೇಳ್ತಾರೆ. ಅವ್ರು ನಮ್ಗಿಂತ ಜಾಸ್ತಿ ಅನುಭವ ಉಳ್ಳವರು, ಹಿರಿಯರು, ದೊಡ್ಡವರು. ಆದ್ರೆ ಕೆಲವು ಸತಿ ನಾವು ಬುದ್ಧಿ ಭ್ರಮಣೆ ಆಗುತ್ತೆ, ಏನೋ ಬೇರೆ ಆಸೆಗಳಿಗೆ ಒಳಗಾಗ್ತೀವಿ. ಆಮೇಲೆ ನಾವು ಅವರಿಗಿಂತ ನಾವೇ ಬುದ್ಧಿವಂತರು, ಜಾಣರು, ಇದು ಮಾಡಿದ್ರೆ ನಮ್ಗೆ ಇನ್ನೂ ಕೂಡ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ನಾವು ಪಾಪ ಮಾಡಕ್ ಹೋಗ್ತೀವಿ. ಅದರಿಂದ ಇಲ್ಲಿ ನಾವು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದು ಅವಿಧೇಯರಾಗಿ ಪಾಪ ಮಾಡ್ತೀವಿ. ಅದರಿಂದ ಯೇಸ್ವಾಮಿ ಲೋಕಕ್ಕೆ ದೇವರು ಕಳಿಸ್ಕೊಡ್ತಾರೆ, ಯೇಸ್ವಾಮಿ ಬರ್ತಾರೆ. ಯೇಸ್ವಾಮಿ ಲೋಕಕ್ಕೆ ಬರುದು ನನಗೆ ಅನ್ನಿಸ್ತಾ ಇದೆ ಮೇನ್ ಆಗಿ ಏನಂತ ಹೇಳಿದ್ರೆ, ಯೇಸ್ವಾಮಿ ಯಾಕೆ ಬರ್ತಾರೆ? ಇಬ್ರಿಯ ಪತ್ರದಲ್ಲಿ 10ನೇ ಅಧ್ಯಾಯದಲ್ಲಿ ಇಬ್ರಿಯ 10 ವಚನ 7 ನೋಡಿ. ಆಗ 5:10-5 ಇಬ್ರಿಯ. ಆದ್ದರಿಂದಲೇ ಭೂಲೋಕಕ್ಕೆ ಬರಲಿದ್ದ ಕ್ರಿಸ್ತ ಯೇಸು ದೇವರಿಗೆ ಹೀಗೆಂದರು, ಭೂಲೋಕಕ್ಕೆ ಬರಬೇಕಾದ ಯೇಸು ಕ್ರಿಸ್ತರು ಭೂಮಿಗೆ ಬರ್ಬೇಕಾದ್ರೆ ಸ್ವರ್ಗದಿಂದ ಏನಂತ ಹೇಳಿ ಬರ್ತಾರೆ ಅಂತ, ಬಲಿ ಅರ್ಪಣೆಗಳು ಕಾಣಿಕೆಗಳು ಬೇಡವಾದವು ಎಂದೇ ಅಣಿ ಮಾಡಿ ಕೊಟ್ಟಿರಿ ನನಗೆ ದೇಹವೊಂದನ್ನ. ಸರ್ವಾಂಗ ಹೋಮಗಳು ಪಾಪ ಪರಿಹಾರ ಬಲಿಗಳು ನಿಮಗೆ ತರಲಿಲ್ಲ ತೃಪ್ತಿಯೇನೋ. ಆಗ ಇಂತೆಂದೆ ನಾನು ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತೆ, ಓ ದೇವ, ಇಗೋ ನಾ ಬಂದೆ, ನಿನ್ನ ಚಿತ್ತವನ್ನು ನೆರವೇರಿಸಲೆಂದೇ. ಇಗೋ ನಾ ಬಂದೆ, ನಿನ್ನ ಚಿತ್ತವನ್ನು ನೆರವೇರಿಸಲೆಂದೇ. ಅದರಿಂದ ಇಲ್ಲಿ ಯೇಸ್ವಾಮಿ ಹೇಳ್ತಾರೆ, ಭೂಲೋಕಕ್ಕೆ ಯಾಕೆ ಬಂದಿದ್ರು ಅವರು? ಯೇಸು ಕ್ರಿಸ್ತರ ಬಗ್ಗೆ ಗ್ರಂಥದ ಸುರುಳಿಯಲ್ಲಿ ಬೈಬಲ್ನಲ್ಲಿ ಏನ್ ಬರೆದಿದೆ? ಅದರಿಂದ ಯೇಸು ಕ್ರಿಸ್ತರು ಬರುವುದು ತಂದೆ ದೇವರ ಚಿತ್ತವನ್ನ ನೆರವೇರಿಸಲೆಂದೇ ಅಂತ. ರೋಮಾಪುರ 5ನೇ ಅಧ್ಯಾಯ ವಚನ 19 ಇದೇ ವಿಷಯ ಹೇಳ್ತಾ ಇದೆ. ಹೇಗೆ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲಾರು ಪಾಪಿಗಳಾದರು, ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲಾ ಮನುಷ್ಯರು ಪಾಪಿಗಳಾದರು, ಹಾಗೆ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲಾರು ದೇವರನ್ನೇ ಸಂಬಂಧವನ್ನ ಹೊಂದುತ್ತಾರೆ. ಇಲ್ಲಿ ಶಿಲುಬೆ ಮರಣದಿಂದ ಸಂಬಂಧ ಹೊಂದುತ್ತಾರೆ ಅಥವಾ ಪುನರುತ್ಥಾನದಿಂದ ಸಂಬಂಧ ಹೊಂದುತ್ತಾರೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲಾ ಮನುಷ್ಯರು ತೀರ್ಪಿಗೆ, ದಂಡನೆ ತೀರ್ಪಿಗೆ ಗುರಿ ಆಗ್ತಾರೆ. ಹೀಗೆ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲಾರು ಪಾಪಿಗಳಾದರು. ಎಲ್ಲರೂ ಆ ಪಾಪಿಗಳಾದದ್ದು ಅವಿಧೇಯತೆಯಿಂದ, ಡಿಸ್ಒಬೀಡಿಯನ್ಸ್. ಅದರಿಂದ ಸರಿ ಮಾಡ್ಬೇಕಾದ್ರೆ ಅದೇ ರೀತಿಯಲ್ಲಿ ಸರಿ ಮಾಡ್ಬೇಕು, ಒಬಿಡಿಯನ್ಸ್ ಮುಖಾಂತರನೇ ಸರಿ ಮಾಡ್ಬೇಕು. ಯಾವ್ದ್ರಿಂದ ಒಂದು ಹಾಳಾಗೋಗುತ್ತೆ ಅದರಿಂದಲೇ ಅದನ್ನ ಸರಿ ಮಾಡ್ಬೇಕಾಗತ್ತೆ. ಮುಳ್ಳಿನಿಂದ ಮುಳ್ಳು ತೆಗಿಬೇಕಂತ ಹೇಳ್ತಾರಲ್ಲ ಹಾಗೆ. ಅದರಿಂದ ಅದೇ ವಿಷಯದಿಂದಲೇ ಅದನ್ನ ಸರಿಪಡಿಸ್ಬೇಕಾದದ್ದು. ಅದಕ್ಕೆ ಯೇಸು ಕ್ರಿಸ್ತರು ಲೋಕಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ವಿಧೇಯತೆಯಿಂದ. ಇಲ್ಲಿ ಇನ್ನೊಂದು ಗೂಢಾರ್ಥ ನಾವು ತಿಳ್ಕೊಳ್ಬಹುದು. ಗೂಢಾರ್ಥ
ಏನು ಗೂಢಾರ್ಥ ಅಂತ ಹೇಳಿದ್ರೆ, ಈಗ ನಾವು ತುಂಬಾ ಸತಿ ಹೇಳ್ತೀವಿ ಬೈಬಲ್ ಪ್ರಕಾರ ನಡೀಲಿಕ್ಕೆ ಆಗುದಿಲ್ಲ ಅಂತ. ನೀವು ಕೂಡ ಕೇಳಿರ್ಬೋದು. ನಾನು ತುಂಬಾ ಸತಿ ತುಂಬಾ ಜನ ಕೇಳಿದ್ದೇನೆ, ಬೈಬಲ್ ಪ್ರಕಾರ ನಡೆಯಕ್ಕೆ ಆಗುತ್ತಾ ಫಾದರ್? ಹೌದು, ಬೈಬಲ್ ನಲ್ಲಿ ನಾನು ಈಗ ತುಂಬಾ ಸತಿ ಹೇಳ್ತೇನೆ, ನಾನು ಏನಕ್ಕೂ ಬೈಬಲ್ ಉತ್ತರ ಕೊಡ್ತೀನಿ ನಾನು. ಅವಾಗ ಹೇಳ್ತಾರೆ, ಹೌದು ನೀವು ಬೈಬಲ್ ಬೈಬಲ್ ಅಂತೀರಾ, ಬೈಬಲ್ ಪ್ರಕಾರ ನಡೀಕ್ ಆಗುತ್ತಾ ಅಂತ ಕೇಳ್ತಾರೆ ಕೆಲವರು. ಅದಕ್ಕೆ ಯೇಸಮಿ ಬಂದಿದ್ದು ಬೈಬಲ್ ಪ್ರಕಾರ ನಡೀಕ್ ಆಗುತ್ತದೆ ಅಂತ ತೋರ್ಸ್ಕೊಡ್ಲಿಕ್ಕೆ ಯೇಸಮಿ ಬಂದಿರೋದು. ಯೇಸಮಿ ಬಂದದ್ದು ಬೈಬಲ್ ಪ್ರಕಾರ ನಡೆದಿದ್ದಾರೆ. ಮತ್ತೆ ಯೇಸಮಿ ಹೇಳ್ತಾರೆ, ನಂದ ಕಲೀರಿ, ನನ್ನನ್ನು ಅನುಸರಿಸಿರಿ. ಒಂದ್ ವೇಳೆ ಆಗದಿದ್ರೆ ಯೇಸಮಿ ಹೇಳ್ತಿದ್ರಲ್ಲ, ನೋಡಿ ನಾನೇನೋ ಬೈಬಲ್ ಪ್ರಕಾರ ನಡೆದಿದ್ದೇನೆ, ದೇವರಿಗೆ ವಿಧೇಯರಾಗಿ ನಡೆದಿದ್ದೇನೆ, ನಿಮ್ ಕೈಲಿ ಆಗಲ್ಲ ಬಿಡಿ ಪರವಾಗಿಲ್ಲ ಅಂತ ಹೇಳ್ಬೋದಿತ್ತಲ್ಲ. ಯೇಸಮಿ ಅದಕ್ಕೆ ಮನುಷ್ಯನಾಗೆ ಬಂದಿದ್ರು. ಅವ್ರು ದೇವರು, ಸರ್ವಶಕ್ತರು, ಗೊತ್ತೈತಲ್ಲ ದೇವರು. ಎಂತ ಮಹಿಮೆ ಉಳ್ಳ ದೇವರವರು, ಎಂತ ಅದ್ಭುತ ಶಾಲಿ ಅವರು. ಯಶಪ್ರವಾದಿಗಂತಲ್ಲಿ ಹೇಳಿದಾಗೆ ಅದ್ಭುತ ಶಾಲಿ ಅಂತ. ಅನಂತ ತಂದೆ, ಅನಂತ ಪಿತ, ಅದ್ಭುತ ಶಾಲಿ, ಶಾಂತಿ ಕುವರ. ಅದು ಅಂದ್ರೆ ಆ ದೇವರವರು, ನಿಜವಾದ ದೇವರೇ ಅವರು. ಇಂದಿನ ಆದಿಕಾಂಡದ ಸಾರಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದೀವಲ್ಲ, ಆ ದೇವರು ಸ್ವರ್ಗದಿಂದ ಇಳಿದು ಬರ್ಬೇಕಾದ್ರೆ ಭೂಕಂಪ ಆಗೋದು, ಗುಡುಗು ಮಿಂಚು, ಆ ಸಿಡಿಲ ಶಬ್ದ, ಹೊಗೆ, ಬೆಂಕಿ, ಕಾರ್ಮೋಡಗಳು ಕವಿದು, ಎಂತ ಭಯಂಕರ ಆ ಒಂದು ಸನ್ನಿವೇಶ. ಮೋಶೆ ಹೇಳ್ತಾ ಇದ್ದಾನೆ, ಆ ನೋಟ ಎಷ್ಟು ಭಯಂಕರವಾಗಿತ್ತು, ನಾನು ಕೂಡ ಭಯದಿಂದ ನಡುಗುತ್ತಿದ್ದೆ. ಮೋಶೆ ಕೂಡ ಹೇಳ್ತಾನೆ, ಆ ನೋಟ ಎಷ್ಟು ಭಯಂಕರ, ನಾನು ಕೂಡ ಭಯದಿಂದ ನಡುಗ್ತಾ ಇದ್ದೆ ಅಂತ. ಅಂದ್ರೆ ಅದೇ ದೇವರು, ಅಂತ ಅದ್ಭುತವಾದ ಮಹಿಮೆಯುಳ್ಳ ದೇವರು ಈ ಲೋಕದಲ್ಲಿ ಹೇಗ್ ಬಂದ್ರು? ಆ ಎಲ್ಲ ಮಹಿಮೆಯನ್ನ ಬಿಟ್ಟು, ಫಿಲಿಪಿ 2ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೀವಿ, ಫಿಲಿಪಿ 2, ದೇವರಿಗೆ ಸರಿ ಸಮಾನವಾದ ಸಿರಿ ಪದವಿಯನ್ನ, ಆ ಮಹಿಮೆಯನ್ನ, ಅಂತಸ್ತು, ಸ್ಥಾನಮಾನವನ್ನ ಕೊಂಡಿಲ್ಲ, ಬಿಡಲ್ಲ ಅಂತ ಗಟ್ಟಿ ಇಟ್ಕೊಂಡಿಲ್ಲ ಅದನ್ನ. ನನ್ನ ದೇವರು ಈ ಪದವಿ ಅಂತಸ್ತು ನಾನು ಬಿಡಕ್ ಸಾಧ್ಯನಿಲ್ಲ ಅಂತ ಅದನ್ನೆಲ್ಲ ಬರಿದು ಮಾಡಿ, ತನ್ನನ್ನೇ ಖಾಲಿ ಮಾಡಿ, ತಗ್ಗಿಸಿ ನರಮಾನವರಿಗೆ ಸರಿ ಸಮಾನರಾದರು. ಈ ಒಂದು ವಿಷಯವನ್ನ ತುಂಬಾ ಸತಿ ನಾವು ಮರಿತೀವಿ. ಯೇಸು ಮಾಡಿದ್ರಂತ, ಯೇಸು ದೇವರು, ಯೇಸು ಇದೇ ಯೇಸು ದೇವರು, ಯೇಸು ಕಷ್ಟಪಟ್ರು ಈ ಲೋಕದಲ್ಲಿ, ಯೇಸು ದೇವರು, ಯೇಸು ಪಾಪ ಮಾಡಿಲ್ಲ, ಯೇಸು ದೇವರು, ಏನ್ ಹೇಳಿದ್ರು ಕೂಡ ಯೇಸು ದೇವರು, ಯೇಸು ದೇವರು. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಯೇಸು ದೇವರು ಮಾಡಿದರೆ ನಾವು ದೇವರಲ್ಲ, ನಾವು ಮಾಡಕ್ಕಾಗಲ್ಲ ಅಂತ. ಎಸ್ಕೇಪಿಸಮ್ ಅದು ಬರೀ ಎಸ್ಕೇಪಿಸಮ್ ಅದು. ಯೇಸ್ವಾಮಿ ಅದಕ್ಕೆ ಇಲ್ಲಿ ಫಿಲಿಪಿ 2:6 ವಚನದಲ್ಲೆಲ್ಲ ನೋಡ್ತೀವಿ, ಅವರು ಈ ಲೋಕದಲ್ಲಿ ದೇವರಾಗಿ ಬಂದ್ರ, ಸೂಪರ್ ಮ್ಯಾನ್ ಆಗಿ ಏನಾದ್ರು ಬಂದ್ರ, ಅತಿಮಾನವನಾಗಿ ಬಂದ್ರ. ಒಂದ್ ವೇಳೆ ಬಂದಿದ್ರೆ ಯೇಸ್ವಾಮಿ ಹೇಳಕ್ಕಾಗಲ್ಲ, ನನ್ನಿಂದ ಕಲ್ತ್ಕೊಳ್ಳಿರಿ, ನಂತರ ನಡೀರಿ ನೀವು ಅಂತ ಹೇಳಕ್ ಆಗ್ತಿಲ್ಲ. ಯಾಕಂದ್ರೆ ಹೇಳಿದ್ರು ಕೂಡ ನಾವು ಹೇಳಿದ್ವಿ, ಸಾರಿ ಜೀಸಸ್, ಇಂಪಾಸಿಬಲ್, ನೀವು ದೇವರು ನಾವು ಮನುಷ್ಯರು ಅಂತ ಹೇಳ್ಬೋದಿತ್ತು. ನೀವು ದೇವದೂತರಾಗಿ ಬಂದಿದ್ದೀರಾ, ನೀವು ಸೂಪರ್ ಮ್ಯಾನ್ ಬಂದಿದ್ದೀರಾ, ನಾವು ಕೇವಲ ಮನುಷ್ಯರು, ನಮ್ ಕೈಲಿ ಆಗಲ್ಲ, ಬೈಬಲ್ ಫಾಲೋ ಮಾಡಕ್ ಆಗಲ್ಲ ನಮ್ ಕೈಯಲ್ಲಿ ಅಂತ ಹೇಳ್ಬೋದಿತ್ತು. ಅದರಿಂದ ಯೇಸು ಸ್ವಾಮಿ ನರ ಮಾನವರಿಗೆ ಸರಿ ಸಮಾನರಾದ್ರು. ಮಾನವರಿಗೆ ಮಾತ್ರವಲ್ಲ ಸರಿ ಸಮಾನ, ನಮ್ಗೆ ಇನ್ನೂ ಕೂಡ ತಗ್ಗಿಸಿ ಕೊಟ್ಟಿಗೆಯಲ್ಲಿ ಒಂದು ಗುಲಾಮನಾಗಿ, ಸೇವಕನಾಗಿ ಬಂದ್ರಿ ಲೋಕದಲ್ಲಿ. ನಂದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದ್ರು. ಅಷ್ಟು ತನ್ನನ್ನು ತಗ್ಗಿಸ್ಕೊಂಡ್ರು. ಗೊತ್ತಿದ್ದಲ್ಲ, ಬರೀ ಶಾರೀರಿಕವಾಗಿ ತಗ್ಗಿಸ್ಕೊಂಡಿದ್ದಲ್ಲ, ಕೊಟ್ಟಿಗೆಯಲ್ಲಿ ಹುಟ್ಟಿದ, ಆಧ್ಯಾತ್ಮಿಕತೆಯಲ್ಲೂ ಕೂಡ ಅಷ್ಟೇ. ದೈವತ್ವನ ಪದವಿನ ಶಕ್ತಿಯನ್ನ ಬಿಟ್ಟು ಅದೆಲ್ಲ ಖಾಲಿ ಮಾಡಿ, ಅದನ್ನೆಲ್ಲ ಮುಚ್ಚಿಟ್ಟು, ಗೊತ್ತಿದ್ದಲ್ಲ, ಕೇವಲ ಒಂದು ಬಲಹೀನ ಕೂಸಾಗಿ, ಎಲ್ಲಾ ರೀತಿಯಲ್ಲೂ ಕೂಡ ಬಲಹೀನ, ನಮ್ ತರಾನೇ ಬಲಹೀನವಾಗಿ. ಇಲ್ದಿದ್ರೆ ಹೆರೋದ್ ರಾಜ ಕೊಲ್ಬೇಕಾದ್ರೆ ಯಾಕೆ ಓಡೋಗ್ಬೇಕಿತ್ತು? ದೂತ ಯಾಕೆ ಹೇಳ್ತಾನೆ, ಮಗುವನ್ನ ತಗೊಂಡು ಈಜಿಪ್ಟ್ ದೇಶಕ್ಕೆ ಓಡೋಗ್ರಿ ಅಂತ. ಅವನ್ ದೇವ್ರು ಏನ್ ಯಾರ ಕೈಲಿ ಏನ್ ಮಾಡಕ್ಕಾಗಲ್ಲ, ಏನ್ ಹೆದರ್ಬೇಡ್ರಿ, ಹೆರೋದ್ ರಾಜನ ಖಡ್ಗಕ್ಕೆ ಭಯ ಪಡೋಂತ ಅಗತ್ಯ ಇಲ್ಲ, ಅವನ್ ದೇವ್ರವನು, ನಿಮ್ಮೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಬಂದವನು, ಏನ್ ಹೆದರ್ಬೇಡಿ ಅಂತ ದೂತ ಹೇಳ್ತಿದ್ದ. ಅದರಿಂದ ಯೇಸಮ್ ನಮ್ ತರ ಬಲಹೀನ, ಖಡ್ಗಕ್ಕೆ ಸಿಕ್ಕಿದ್ರೆ ಯೇಸಮ್ ಯಾವತ್ತು ಸತ್ತೋಗೋರು.
ಅಷ್ಟು ಬಲಹೀನಿತನಾಗಿ ದೇವರು ಅಷ್ಟು ಅಂದ್ರೆ ನಮ್ಮ ರೀತಿಯಲ್ಲೇ ದೇವರು ಕಳಿಸ್ಕೊಡ್ತಾರೆ. ಮತ್ತೆ ಬೈಬಲ್ ಪ್ರಕಾರ ನಡೆಯಕ್ ಆಗಲ್ಲ ಅಂತ ಹೇಳಿದ್ರೆ ಈಗ ಅದಕ್ಕೆ ವಿಧೇಯತೆ ತೋರ್ಸಕ್ಕೆ, ಅದಕ್ಕೆ ಇಗೋ ನಾ ಬಂದೆ ಬೈಬಲ್ ಪ್ರಕಾರ ನಡೀಲಿಕ್ಕೆ, ಇಗೋ ನಾ ಬಂದೆ ನಿನ್ನ ಚಿತ್ತ ನೆರವೇರಿಸಲೆಂದೇ, ಇಗೋ ನಾ ಬಂದೆ ನಿಮಗೆ ವಿಧೇಯನಾಗಿ ನಡೆಯಲೆಂದೇ. ಹಾಗಾದ್ರೆ ವಿಧೇಯತೆ ಅಷ್ಟು ಮುಖ್ಯನಾ? ನಮ್ಗೆ ಅದು ವಿಧೇಯತೆ ದೊಡ್ಡ ಮುಖ್ಯ ಅಂತ ಕಾಣುವುದೇ ಇಲ್ಲ. ನಮ್ಗೆ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ವಿಷಯಗಳನ್ನೇ ನಾವು ಬೋಧನೆ ಮಾಡ್ತೀವಿ, ಅದ್ಭುತಗಳು ಪವಾಡಗಳು ಅದೆಲ್ಲ ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ನಾವು ಬೋಧನೆ ಮಾಡೋದು. ಮತ್ತೆ ಜನ ಬಯಸುದು ಅದನ್ನೇ. ಧ್ಯಾನಕೂಟ ಅಲ್ಲಿ ಅದ್ಭುತ ನಡೀತದ, ಧ್ಯಾನಕೂಟ ಅಲ್ಲಿ ರೋಗಿಗಳು ಗುಣ ಆಗ್ತಾರ, ಧ್ಯಾನಕೂಟ ಅಲ್ಲಿ ಕಾಯಿಲೆ ವಾಸಿ ಆಗ್ತದ, ಅಲ್ಲಿ ಎಂತ ಪವರ್ಫುಲ್ ಬ್ರದರ್ ಬರ್ತಾರೆ. ನಮ್ಮ ಮನಸ್ಸು ಫುಲ್ಲು ಡೈವರ್ಟ್ ಆಗ್ಬಿಟ್ಟಿದೆ. ಅದು ಈ ಪದ ಅದ್ಭುತ ಪವಾಡ ಅದೆಲ್ಲ ಅದು ಮುಖ್ಯ ಅಲ್ವೇ ಅಲ್ಲ, ಅದು ನಮ್ಮ ಮನಸ್ಸಿಗೆ ಹೋಗುದಿಲ್ಲ. ಅದು ಗೊತ್ತೈತಲ್ಲ, ಅದು ನಮ್ಮ ತಲೆಗೆ ಹೋಗುದಿಲ್ಲ. ಅದಕ್ಕೆ ನಾನು ಯಾವತ್ತು ಹೇಳುದು, ಈಗಲೂ ಹೇಳ್ತಾ ಇದ್ದೇನೆ, ಏನ್ ಗೊತ್ತಾ, ಪವಾಡ ಯಾವುದು? ದೊಡ್ಡ ಪವಾಡ ಯಾವುದು? ಸತ್ತನ್ನು ಎಬ್ಬಿಸುವುದ? ರೋಗ ವಾಸಿ ಮಾಡುವುದ? ದೊಡ್ಡ ಪವಾಡ ಯಾವುದು ಗೊತ್ತಾ? ಒಬ್ರು ಹೇಳಿದಾಗ ಇನ್ನೊಬ್ರು ಕೇಳಿದ್ರೆ ದೊಡ್ಡ ಪವಾಡ. ಅದು ಪವಾಡ ಹಂಗೆ ಅಲ್ವಾ? ಪವಾಡ ಅಂದ್ರೆ ಏನು? ಹೇಳಿದಾಗೆ ನಡೀತದೆ, ಅದು ಪವಾಡ. ಸತ್ತವನಿಗೆ ಎದ್ದು ಬಾ ಅಂದ್ರೆ ಪವಾಡ. ಅದು ಕಾಯಿಲೆ ವಾಸಿ ಆಗೋದು ಪವಾಡ, ಸೈತಾನ ಬಿಟ್ಟು ಹೋಗೋದು ಪವಾಡ. ಅದೇ ದಾಟಿಯಲ್ಲಿ ಬನ್ನಿ ನೀವು, ನಾನು ಹೇಳಿದಾಗೆ ನೀನ್ ಮಾಡು, ಅದು ಪವಾಡ. ನಾನು ಹೇಳಿದಾಗೆ ನೀನ್ ಮಾಡ್ತೀಯ, ಅದು ಪವಾಡ. ಈಗ ಪವಾಡ ಅಂದ್ರೆ ಅದೇ ಅಲ್ವಾ? ಸೈತಾನನೇ ಬಿಟ್ಟು ಹೋದ, ಓ ಏನ್ರಿ ಅದ್ಭುತ ಪವಾಡ ಆಯ್ತು. ಒಂದು ಹೆಣ ಕೇಳ್ತೇನೆ, ಎದ್ದು ಬಾ ನೀ ಜೀವಂತನಾಗು, ಅದು ಬರ್ತದೆ ಪವಾಡ. ಕಾಯಿಲೆ ಬಿಟ್ಟು ಹೋಗೋ, ರೋಗ ಬಿಟ್ಟು ಹೋಗೋ, ಅದು ಪವಾಡ. ಅದೇ ದಾಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿದಾಗ ನೀನ್ ಮಾಡು, ಅದ್ಯಾಕೆ ಪವಾಡ ಆಗಲ್ಲ ನೀನ್ ಮಾಡಿದ್ರೆ? ಸತ್ತವರು ಎದ್ದು ಬರುವುದಕ್ಕಿಂತಲೂ ನಾನು ಹೇಳಿದಾಗೆ ನೀನ್ ಮಾಡಿದ್ರೆ ಅದು ದೊಡ್ಡ ಪವಾಡ. ನಾನು ಹೇಳ್ತಿರೋದು ಆಯ್ತಾ? ದೊಡ್ಡ ಪವಾಡ ಯಾರು? ಒಬ್ರು ಹೇಳಿದಾಗ ಇನ್ನೊಬ್ರು ಮಾಡಿದ್ರೆ ಅದು ದೊಡ್ಡ ಪವಾಡ. ಪವಾಡ ಅಂದ್ರೆ ಅದೇ ಅಲ್ವಾ? ಹೇಳಿದಂಗೆ ಆಗುತ್ತದೆ, ನಡೀತದೆ. ಈಗ ನಾನು ಹೇಳಿದಂಗೆ ನೀವು ಮಾಡಿ ನೋಡೋಣ, ನೀವ್ ಹೇಳಿದಂಗೆ ಇನ್ನೊಬ್ಬ ಮಾಡ್ಲಿ ನೋಡೋಣ. ಈಗ ಯೇಸ್ವಾಮಿ ಹೆಣಕ್ಕೆ ಎದ್ದು ಬಾ ಅಂತ ಹೇಳಿದ್ರೆ ಎದ್ದು ಬಂತು. ಫರಿಸಾಯರಿಗೆ ಸುಮ್ಮನಿರಂದ್ರೆ ಇದ್ರ ಅವರು? ನಾನು ಹೇಳಿದಂಗೆ ಮಾಡಿದ್ರ ಅವರು? ಮಾಡಿಲ್ಲ. ಒಂದು ಸತ್ತ ಹೆಣ ಯೇಸು ಹೇಳ್ದಂಗೆ ಕೇಳ್ತದೆ. ಈ ಲೋಕದ ಶಕ್ತಿಗಳು ಯೇಸ್ವಾಮಿ ಹೇಳ್ದಂಗೆ ಕೇಳ್ದವು, ಆದ್ರೆ ಮನುಷ್ಯರು ಯೇಸ್ವಾಮಿ ಹೇಳ್ದಂಗೆ ಕೇಳಿದ್ರ? ಉಲ್ಟಾ ಹೊಡೆದ್ರು. ಹಾಗಾದ್ರೆ ಯಾವ್ದ್ರಿ ದೊಡ್ಡ ಪವಾಡ? ಯಾವ್ದು ಪವಾಡ ದೊಡ್ಡದು? ಯೋಚನೆ ಮಾಡಿ. ವಿಧೇಯತೆ. ಅದಕ್ಕೆ ನಾನು ಹೇಳ್ತಿರೋದು, ಪೋಪ್ ಸ್ವಾಮಿರು ಹೇಳಿದಂಗೆ ಎಲ್ಲಾ ಕಾರ್ಡಿನಲ್ಗಳು ಬಿಷಪ್ಗಳು ನಡೆದ್ರೆ ದೊಡ್ಡ ಪವಾಡ. ಬಿಷಪ್ ಹೇಳಿದಂಗೆ ಎಲ್ಲ ಗುರುಗಳು ಕೇಳಿದ್ರೆ ಅದು ದೊಡ್ಡ ಪವಾಡ. ಗುರುಗಳು ಹೇಳಿದಂಗೆ ಎಲ್ಲ ಭಕ್ತಾದಿಗಳು ಕೇಳಿದ್ರೆ ಅದು ದೊಡ್ಡ ಪವಾಡ. ತಂದೆ ತಾಯಿಗಳು ಹೇಳ್ದಂಗೆ ಮಕ್ಕಳು ಕೇಳಿದ್ರೆ ಅದು ದೊಡ್ಡ ಪವಾಡ. ಗಂಡ ಹೇಳ್ದಂಗೆ ಹೆಂಡತಿ ಕೇಳಿದ್ರೆ ಅದು ದೊಡ್ಡ ಪವಾಡ. ಪವಾಡಗಳು ನಮ್ಮ ಮನೆಯಲ್ಲಿ ದಿನ ನಡೀತದೆ, ಒಬ್ಬರು ಇನ್ನೊಬ್ಬರಿಗೆ ವಿಧೇಯರಾದ್ರೆ. ಬಟ್ ಆಗುತ್ತದ? ದೇವ್ರು ಹೇಳಿದ್ರೆ ಈ ಮರದ ಹಣ್ಣು ತಿನ್ಬೇಡ, ತಿಂದವನು. ದೇವರು ನೋಡಿ 6 ದಿನ ಭೂಮಿ ಉಂಟಾಗಲಿ, ಚಂದ್ರ ಉಂಟಾಗಲಿ, ನಕ್ಷತ್ರ ಉಂಟಾಗಲಿ ಹೇಳ್ದಂಗೆ ನಡೀತದೆ. ಅಲ್ಲಿ ಮರಗಿಡರು ಉಂಟಾಗಲಿ, ಬೆಟ್ಟ ಗುಡ್ಡಗಳು ಉಂಟಾಗಲಿ, ಸಮುದ್ರ ನೀರು ಉಂಟಾಗಲಿ, ಆಯ್ತಲ್ಲ. ಮನುಷ್ಯಪ್ಪ ಹೇಳಿದ್ರು ಇದು ತಿನ್ಬೇಡ, ದೇವ್ರು ಹೇಳಿದಂಗೆ ಮನುಷ್ಯ ಕೇಳಿಲ್ಲ. ಈ ಸೃಷ್ಟಿ ಸಮಸ್ತ ದೇವ್ರು ಹೇಳಿದಂಗೆ ಕೇಳುತ್ತೋ. ಆದ್ರೆ ಮನುಷ್ಯ, ದೇವರಷ್ಟು ಪ್ರೀತಿಯಿಂದ ಕೈಯಾರೆ ಸೃಷ್ಟಿ ಮಾಡಿದ ಮನುಷ್ಯ ಮರದಣ್ಣ ತಿನ್ಬೇಡ, ಅವ್ರು ಕೇಳಿಲ್ಲ, ಅವನು ವಿಧೇಯನಾಗ್ಲಿಲ್ಲ. ಅವನು ಎಲ್ಲ ಪ್ರಕೃತಿ ವಿಧೇಯರಾಯ್ತು, ದೇವ್ರು ಹೇಳ್ದಂಗೆ ಕೇಳಿದ್ರು, ಮನುಷ್ಯ ಕೇಳಿಲ್ಲ. ಹಾಗಾದ್ರೆ ಯಾವ್ದ್ರಿ ದೊಡ್ಡ ಪವಾಡ? ಯಾವ್ದು ದೊಡ್ಡ ಪವಾಡ? ಯೋಚನೆ ಮಾಡಿ. ಒಂದು ವೇಳೆ ಆದ ಮತ್ತು ಅವರು ದೇವ್ರು ಹೇಳ್ದಂಗೆ ಕೇಳಿದ್ರೆ ಅದು ದೊಡ್ಡ ಪವಾಡ. ಇಡೀ ಸೃಷ್ಟಿಗಿಂತಲೂ, ಭೂಮಿ, ಇದು ಸೂರ್ಯಚಂದ್ರ ನಕ್ಷತ್ರ ಸೃಷ್ಟಿಗಿಂತಲೂ ದೊಡ್ಡ ಪವಾಡ ಅಲ್ಲಿ ಆಗ್ತಿತ್ತು. ಆದ ಮತ್ತು ಅವರು ಯೇಸು ಹೇಳಿದ ದೇವ್ರು ಹೇಳಿದಂಗೆ ಕೇಳಿದ್ರೆ.
ಕೇಳಲಿಲ್ಲ. ಹಾಗಾದ್ರೆ ಯಾವ ದೊಡ್ಡ ಪವಾಡ ಯೋಚನೆ ಮಾಡಿ. ಅದಕ್ಕೆ ಯೇಸು ಹೇಳ್ತಾರೆ, ಈ ಲೋಕಕ್ಕೆ ಪವಾಡ ಮಾಡ್ಲಿಕ್ಕೆ ಬಂದಿಲ್ಲ ಅವರು. ಇಗೋ ನಾ ಬಂದೆ ಸತ್ತವರಿಗೆ ಜೀವನ ನೀಡಲೆಂದು, ಇಗೋ ನಾ ಬಂದೆ ಕಾಯಿಲೆ ರೋಗ ವಾಸಿ ಮಾಡೋದು. ಬೈಬಲ್ ಹೇಳ್ತಾ, ಇಗೋ ನಾ ಬಂದೆ ನಿನ್ನ ಚಿತ್ತ ನೆರವೇರಿಸಲೆಂದೇ. ಅಪ್ಪ ನೀನ್ ಹೇಳ್ದಂಗೆ ಕೇಳ. ಆದಾಮ ಮತ್ತು ಅವರು ಉಲ್ಟಾ ಹೊಡೆದ್ರಲ್ಲ, ಎಲ್ಲಾ ಮನುಷ್ಯರು ಪಾಪ ಮಾಡಿದ್ರಲ್ಲ, ಅದಕ್ಕೆ ನಾನು ಬೈಬಲ್ ಪ್ರಕಾರ ನಡೆಯಕ್ಕಾಗತ್ತೆ, ದೇವರ ಚಿತ್ತಂತೆ ನಡೆಯಕ್ಕಾಗುತ್ತೆ ಅಂತ ತೋರ್ಸ್ಕೊಡ್ಲಿಕ್ಕೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದಿದ್ದು. ಯೇಸುನೇ ಸ್ವಂತ ಮಗನೇ ಬಂದ್ರು. ನನ್ನಪ್ಪ ನನ್ನ ಡ್ಯಾಡಿ ಸೃಷ್ಟಿ ಮಾಡುವಾಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ತೋರ್ಸ್ಕೊಡ್ಲಿಕ್ಕೆ. ಈಗ ಆದಾಮ ಏನಂದ? ಕೇಳಿದಕ್ಕೆ ನೀನ್ ಯಾಕೆ ಪಾಪ ಮಾಡಿದೆ ಅಂತ ಹೇಳಿದ್ರೆ, ಅವಳು ನೀನ್ ಕೊಟ್ಟ ಸ್ತ್ರೀ ನನ್ಗೆ ಪಾಪ ಮಾಡ್ಲಿಕ್ಕೆ ಅಂದ್ರೆ ದೇವರು ಅವಳನ್ನ ಸರಿಯಾಗಿ ಸೃಷ್ಟಿ ಮಾಡಿಲ್ಲ, ಆದಾಮನನ್ನು ಸರಿ ಸೃಷ್ಟಿ ಮಾಡಿಲ್ಲ. ದೇವ್ರದೇ ತಪ್ಪು, ಅವಳನ್ನ ಸರಿಯಾಗಿ ಸೃಷ್ಟಿ ಮಾಡಿಲ್ಲ, ಅದರಿಂದ ನಾನು ಪಾಪ ಮಾಡುವಂಗಾಯ್ತು. ನಿಂದು ಸೃಷ್ಟಿ ಸರಿ ಇಲ್ಲ, ನೀನ್ ನಮ್ಮನ್ನ ಸರಿಯಾಗಿ ಸೃಷ್ಟಿ ಮಾಡಿಲ್ಲ, ನಮ್ಮಲ್ಲಿ ಅಧಿಕವಾದ ಬಲಹೀನತೆ ಉಂಟು ಮಾಡಿದ್ದೀರಾ ನೀವು, ಪಾಪದ ಸೆಳೆತ ಅಧಿಕವಾಗಿ ನಮ್ಮಲ್ಲಿ ಸೃಷ್ಟಿ ಮಾಡಿದ್ದೀರಾ. ಅದರಿಂದ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಪಾಪ ಮಾಡದೆ ಇರಕ್ಕಾಗಲ್ಲ, ಪಾಪದ ಮಾಡ್ಲೇಬೇಕಾಗುತ್ತದೆ. ಆ ತರ ನೀವು ನಮ್ಮನ್ನ ಸರಿಯಾಗಿ ಸೃಷ್ಟಿ ಮಾಡಿಲ್ಲ. ಕೊನೆಗೆ ದೇವರ ಮೇಲೆ ಅಪರಾಧ ಬರ್ತಾ ಇದೆ. ಆಮೇಲೆ ಅವಳು ಹೇಳ್ತಾಳೆ, ನೀನು ಸೃಷ್ಟಿ ಮಾಡಿದ ಸರ್ಪ ಅದು ತಪ್ಪು, ಅದು ಸರಿ ಇಲ್ಲ, ಅದು ನನ್ಗೆ ಪಾಪಕ್ಕೆ ಕಾರಣವಾಯ್ತು. ಅಂದ್ರೆ ದೇವರು ಯಾವ್ದು ಸೃಷ್ಟಿ ಮಾಡಿದ್ದು ಸರಿ ಇಲ್ಲ ಅಂತ. ದೇವರಿಗೆಲ್ಲ ಸರಿ ಕಂಡಿತು. ಬೈಬಲ್ ನೋಡಿ, ಆದಿಕಾಂಡದಲ್ಲಿ ದೇವರೆಲ್ಲ ಮಾಡ್ತಾರೆ, ನೋಡ್ತಾರೆ, ಓ ಚೆನ್ನಾಗಿದೆ ಅಂತ ದೇವ್ರು ಹೇಳ್ತಾರೆ. ದೇವರಿಗೆಲ್ಲ ಚೆನ್ನಾಗಿ ಕಂಡಿತು. ಆದ್ರೆ ಮನುಷ್ಯನಿಗೆ ದೇವ್ರು ಮಾಡಿದ್ದು ಯಾವುದು ಸರಿ ಕಂಡಿಲ್ಲ. ಅದಕ್ಕೆ ಹೇಳ್ತಾರೆ, ದೇವರೇ ಸೃಷ್ಟಿ ಮಾಡಿದ್ ಯಾವುದು ಸರಿ ಇಲ್ಲ. ಸರ್ಪ ನನ್ನನ್ನ ಪಾಪಕ್ಕೆ ಕಾರಣವಾಯ್ತು. ಆದಾಮ ಹೇಳ್ತಾನೆ, ನೀನ್ ಸೃಷ್ಟಿ ಮಾಡಿದ ಹೆಣ್ಣು ನನ್ನ ಪಾಪಕ್ಕೆ ಕಾರಣವಾಯ್ತು. ಮತ್ತು ಆದಾಮ, ನೀನಂತ ಬಲಹೀನತೆ ನನ್ನಲ್ಲಿ ಇಟ್ಕೊಂಡಿದ್ಯಾ, ಅದರಿಂದ ನನ್ನ ಪಾಪಕ್ಕೆ ಕಾರಣವಾಯ್ತು. ಅಂದ್ರೆ ನೀನ್ ಸರಿಯಾಗಿ ಸೃಷ್ಟಿ ಮಾಡಿಲ್ಲ. ಅವಾಗ ಈಸ್ಕೊಂಡ್ ಬರ್ತಾರೆ, ಇಲ್ಲ ನನ್ನ ತಂದೆ ಮೇಲೆ ಅಪವಾದ ಹೊರಿಸ್ಬೇಡಿ, ಸರಿ ಇಲ್ಲ ಅಂತ ಹೊರಿಸ್ಬೇಡಿ, ನಿಮ್ ಶರೀರನೇ ನಾನು ಪಡ್ಕೊಂಡ್ ಬರ್ತಾ ಇದ್ದೀನಿ ನೋಡಿ, ನಾನು ಪಾಪ ಜಯಿಸಿ ವಿಧೇಯನಾಗ್ತೀನಿ ನೋಡಿ ಅಂತ ಹೇಳ್ಕೊಂಡು ಅದಕ್ಕೆ ಯೇಸು ಲೋಕಕ್ಕೆ ಬರ್ತಾರೆ. ನನ್ನ ತಂದೆ ಕರೆಕ್ಟ್ ಆಗಿ ಸೃಷ್ಟಿ ಮಾಡಿದ್ದಾರೆ, ನನ್ನ ತಂದೆಯ ಸೃಷ್ಟಿಯಲ್ಲಿ ಯಾವ್ದು ಲೋಪ ಇಲ್ಲ, ನೀವು ನನ್ನ ತಂದೆ ಮೇಲೆ ತಪ್ಪು ಹೊರಿಸ್ಬೇಡಿ. ಅದಕ್ಕೆ ಹೇಳ್ತಾರೆ, ಈಗ ನಾನು ಬಂದ ದೇವ್ರ ಆದಾಮ ಅವಳೆಲ್ಲ ವಿರೋಧವಾಗಿ ನಡೆದ್ರೆ, ಆದ್ರೆ ಈಗ ನಾನು ಬಂದು ವಿಧೇಯನಾಗಿ ತೋರಿಸ್ಕೊಡ್ತಾ ಇದ್ದೇನೆ. ದೇವರ ಚಿತ್ತದ ಪ್ರಕಾರ ನಡೀಲಿಕ್ಕೆ ಸಾಧ್ಯವಿದೆ, ಮನುಷ್ಯನಿಗೆ ಸಾಧ್ಯವಿರಬಹುದು, ಸಾಧ್ಯ ಉಂಟು, ನಡೀಬಹುದು. ಮತ್ತೆ ಯಾಕೆ ವಿರೋಧ ಉಲ್ಟಾ ಹೊಡಿತೀವಿ ನಾವು, ಅವಿಧೇಯರಾಗ್ತೀವಿ ನಾವು? ಸಾಮ್ಯಲ್ ಪ್ರವಾದಿ ಗ್ರಂಥದಲ್ಲಿ ನಾವು ಓದ್ತಾ ಇದೀವಿ, 1 ಸಾಮ್ಯಲ 15:22-23 ವಿಧೇಯತೆಗೆ ಮೆಚ್ಚುವಷ್ಟು ದೇವರು ನಿನ್ನ ಬಲಿ ಅರ್ಪಣೆಗೆ ಕಾಣಿಕೆಗಳಿಗೆ ಮೆಚ್ಚುತ್ತಾರಾ? ಸಾಮ್ಯಲ್ ಪ್ರವಾದಿ ಗ್ರಂಥದಲ್ಲಿ ಸ್ಪಷ್ಟವಾಗಿ ದೇವರು ಸಾಮ್ಯಲ್ ಪ್ರವಾದಿಯ ಮುಖಾಂತರ ಸೌಲ್ ರಾಜನಿಗೆ ಹೇಳಿಕೊಟ್ಟಿದ್ದಾರೆ, ನಿನ್ನ ಯಜ್ಞ ಯಾಗಾದಿಗಳಿಗೆ ಬಲಿ ಅರ್ಪಣೆಗಳಿಗೆ ದೇವರು ಮೆಚ್ಚುತ್ತಾರಾ? ವಿಧೇಯತೆಗೆ ಮೆಚ್ಚುವಷ್ಟು. ನಿನ್ನ ವಿಧೇಯತೆನೇ ದೊಡ್ಡ ಯಜ್ಞ, ನಿನ್ನ ವಿಧೇಯತೆ ದೊಡ್ಡ ಬಲಿದಾನ, ನಿನ್ನ ವಿಧೇಯತೆ ದೊಡ್ಡ ಕಾಣಿಕೆ ದೇವರಿಗೆ. ಇದು ಎಷ್ಟು ಜನ ಅರ್ಥ ಮಾಡಿಕೊಳ್ತೀವಿ ನಾವು? ಅದರಿಂದ ಈ ಮೌಲ್ಯಗಳನ್ನ ನಾವು ಎತ್ತಿ ಹಿಡಿಬೇಕು, ಬೈಬಲ್ ಮೌಲ್ಯಗಳನ್ನ. ವಿಧೇಯತೆ, ಏಸ ಹೇಳಿದ, ನನ್ನಿಂದ ಕಲ್ತ್ಕೊಳ್ಳಿರಿ, ನಾನು ದೀನ ಹೃದಯದವನು, ವಿನಯಶೀಲನು. ದೀನ ಹೃದಯ, ವಿನಯಶೀಲ ಅಂದ್ರೆ ಯಾವತ್ತು ವಿಧೇಯತೆಯ ವ್ಯಕ್ತಿ, ಒಬಿಡಿಯಂಟ್, ಅತಿ ವಿನಯಶಾಲರು, ಇನ್ನೊಬ್ಬರ ಹಾಗೆ ಹೇಳಿದಾಗೆ ನಡೆಯುವರು, ಅತ್ಯಂತ ವಿನಯಶಾಲಿ, ಅಹಂಕಾರ ಇಲ್ಲ, ಗರ್ವ ಇಲ್ಲ. ನನ್ನ ಸ್ವಂತ ಚಿತ್ತವನ್ನ ಇನ್ನೊಬ್ಬರ ಚಿತ್ತಕ್ಕೆ ಒಳಪಡಿಸುವುದು, ಇನ್ನೊಬ್ರು ಹೇಳದಂಗೆ ನಾನು ಕೇಳಿಕ್ಕೆ ನನ್ನನ್ನೇ ಸಿದ್ಧಪಡಿಸಿಕೊಳ್ಳುವಂತಹದ್ದು, ನನ್ನ ಸ್ವಾತಂತ್ರ್ಯವನ್ನು ಇನ್ನೊಬ್ಬರ ಕೈ ಕೊಡುವಂತಹದ್ದು, ಅವರಿಗೆ ವಿಧೇಯರಾಗಿ ನಾನು ನಡೆಯುವಂತಹದ್ದು. ಇದೆಲ್ಲ ಬಹಳ ಕಷ್ಟ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತೀವಲ್ವಾ,
ನನಗೆ ಸ್ವಾತಂತ್ರ್ಯ ಬೇಕು, ಫ್ರೀಡಮ್ ಬೇಕು, ಹೋರಾಟ ಮಾಡ್ತೀನಿ. ಆದ್ರೆ ಯೇಸು ಸ್ವಾಮಿ ತನ್ನ ಸ್ವಾತಂತ್ರ್ಯವನ್ನ ಇನ್ನೊಬ್ಬರ ಕೈಗೆ ಕೊಟ್ಟು ಬಂದವರು, ಸ್ವಾತಂತ್ರ್ಯವನ್ನ ಬಿಟ್ಟು ಬಂದವರು. ಅವ್ರು ನನಗೆ ಸ್ವಾತಂತ್ರ್ಯ ಬೇಡ, ನನ್ ಗುಲಾಮಗಿರಿ ಸಾಕು, ನಾನು ಹೇಗೆ ಗುಲಾಮನಾಗಿ ಜೀವನ ಪರ್ಯಂತರ ವಿಧೇಯರಾಗಿ ನಡೆಯೋದು, ಇನ್ನೊಬ್ರು ಹೇಳದಂತೆ ನಡೆಯೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಂದಿದ್ರು ಯೇಸು ಸ್ವಾಮಿ. ಲೂಕನ ಸುವಾರ್ತೆ ನೋಡಿ, ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 51. ಬಳಿಕ ಯೇಸು ತಂದೆ ತಾಯಿಗಳೊಡನೆ ನಜರೇತಿಗೆ ಬಂದರು, ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು. 30 ವರ್ಷ ಯೇಸು ಸ್ವಾಮಿ ಏನ್ ಮಾಡಿದ್ರು? 18 ವರ್ಷ ಏನ್ ಮಾಡಿದ್ರು? 12ನೇ ವರ್ಷದಲ್ಲಿ ಯೇಸು ಸ್ವಾಮಿ ದೇವದಲ್ಲಿ ಕಳೆದೋದ್ರು. ಅಷ್ಟು ನಮ್ಗೆ ಆಮೇಲೆ ಗೊತ್ತಿಲ್ಲ. ಆಮೇಲೆ ಪಬ್ಲಿಕ್ ಲೈಫ್ ಯೇಸು ಸ್ವಾಮಿದು ಬಹಿರಂಗ ಜೀವನ 30 ವರ್ಷದಿಂದ ನಂತರ. ಯೇಸು ಸ್ವಾಮಿ ಬಹಿರಂಗ ಜೀವನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಅವರಿಗೆ? ಯೇಸು ಸ್ವಾಮಿ ಬಹಿರಂಗ ಜೀವನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲೂಕನ ಸುವಾರ್ತೆ 3:23 ನೋಡಿ. ಲೂಕನ ಸುವಾರ್ತೆ 3:23. ಯೇಸು ಸ್ವಾಮಿ ಬೋಧಿಸಲು ಪ್ರಾರಂಭಿಸಿದಾಗ ಅವರಿಗೆ ಸುಮಾರು 30 ವರ್ಷ ವಯಸ್ಸು, 30 years. ಯೇಸು ಸ್ವಾಮಿ ಬಹಿರಂಗ ಜೀವನ ಪ್ರಾರಂಭ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ 30 ವರ್ಷ ಅಂತ ಬೈಬಲ್ ಹೇಳ್ತಾ ಇದೆ. ಲೂಕನ ಸುವಾರ್ತೆ 3:23. ಇಲ್ಲಿ 30 ವರ್ಷ. ಮತ್ತೆ ಇಲ್ಲಿ ಯೇಸು ಸ್ವಾಮಿ 2:41, 41, 42. ಹೀಗೆ 12 ವರ್ಷವಾದಾಗ ಯೇಸು ವಾಡಿಕೆ ಪ್ರಕಾರ ಹಬ್ಬಕ್ಕೆ ಹೋದ್ರು. 12 ವರ್ಷ. 12 ವರ್ಷದಿಂದ 30 ವರ್ಷ ಅಂದ್ರೆ 18 ವರ್ಷ ಬೈಬಲ್ ನಲ್ಲಿ ಏನಿಲ್ಲ, ಏನೇನೂ ಇಲ್ಲ. 18 ವರ್ಷ ಅಂದ್ರೆ 30 ವರ್ಷದ ತನಕ ಏನ್ ಮಾಡಿದ್ರಿ ಯೇಸು ಸ್ವಾಮಿ? ದೊಡ್ಡ ಪವಾಡ ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ರು, ಅದು ವಿಧೇಯತೆ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ತಂದೆ ತಾಯಿಗಳಿಗೆ ವಿಧೇಯರಾದರು. ಯಾಕೆ ವಿಧೇಯತೆ? ವಿಧೇಯರಾಗ್ಲಿಕ್ಕೆ ಆಗುದಿಲ್ವಾ? ತಂದೆ ತಾಯಿಗಳಿಗೆ, ಹಿರಿಯರಿಗೆ ಹೇಳ್ದಂಗೆ ಮಾಡಕ್ ಆಗಲ್ವಾ? ಅದಕ್ಕೆ ದೇವರೇ ತೋರ್ಸ್ಕೊಡ್ತಾ ಇದ್ದಾರೆ, ಆಗ್ಬೋದು. ಮನುಷ್ಯನಿಗೆ ದೇವರೇ ವಿಧೇಯರಾಗಿ ತೋರಿಸ್ಕೊಡ್ತಾರೆ. ಅದರಿಂದ ವಿಧೇಯತೆ ಎಷ್ಟು ಅದ್ಭುತ, ವಿಧೇಯ ಇಷ್ಟು ದೊಡ್ಡದು. ಇವತ್ತು ಯಾರು ವಿಧೇಯರಾಗ್ತಾರ್ರಿ? ವಿಧೇಯತೆಯ ಮಾತೇ ಇಲ್ಲ ಇವತ್ತು. ಏನಾಗಿದೆ? ಯಾಕೆ ಮಾಡ್ಬೇಕು? ಏನೇನ್ ನೀನೇನಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ನೀನೇನ್ ಪರ್ಫೆಕ್ಟ್ ಆಗಿದ್ಯಾ? ಎಲ್ಲ ಸರಿ ಇದೆಯಾ ನೀನು? ಉಲ್ಟನೆ ಆಯ್ತು ಮಾಡ್ತೀನಿ, ಎಸ್ ಓಕೆ. ಅದರಿಂದ ಯೇಸು ಸ್ವಾಮಿ ಯಾಕೆ ಬರ್ತಾರೆ ಲೋಕದಲ್ಲಿ? ವಿಧೇಯರಾಗ್ಲಿಕ್ಕೆ. ಈಗೋ ನಾ ಬಂದೆ ನಿನ್ನ ಚಿತ್ತ ನೆರವೇರಿಸಲೆಂದೆ. ಮತ್ತೆ ಬೈಬಲ್ ಪ್ರಕಾರ ಯಾಕೆ ನಮ್ಗೆ ನಡೆಯಕ್ ಆಗ್ತಿಲ್ಲ? ಬೈಬಲ್ ಬಿಟ್ಟು ಮತ್ತೆ ಏನೇ ಕಾರ್ಯಗಳು ಮಾಡಿದ್ರು ಕೂಡ ಏನ್ ಪ್ರಯೋಜನ? ಅದಕ್ಕೆ ಬೈಬಲ್ ತಮಿಳ್ ಪ್ರವಾದಿಯಲ್ಲಿ ಹೇಳಿದ ಹಾಗೆ, ವಿಧೇಯತೆಗೆ ಮೆಚ್ಚುವಷ್ಟು ದೇವ್ ನಿನ್ನ ಯಜ್ಞ ಯಾಗಾದಿಗಳಿಗೆ, ಕಾಣಿಕೆಗಳಿಗೆ ದೇವ್ರು ಮೆಚ್ಚುತ್ತಾರ? ವಿಧೇಯತೆಗೆ. ಅದರಿಂದ ವಿಧೇಯತೆಯನ್ನು ನಾವು ಬಹಳ ಹೈಲೈಟ್ ಮಾಡ್ಬೇಕು. ಇದು ಬಹಳ ಮುಖ್ಯವಾದದ್ದು, ಈ ವಿಧೇಯತೆ, ಒಬಿಡಿಯನ್ಸ್. ತಂದೆ ತಾಯಿಗಳಿಗೆ, ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು. ಇದು ದೇವರ ಆರ್ಡರ್, ಅದು ಆಜ್ಞೆ, ಸುಗ್ರೀವಾಜ್ಞೆ. ಅದು ತಂದೆ ತಾಯಿಗಳಿಗೆ, ಮಕ್ಕಳಿಗೆ ವಿಧೇಯರಾಗ್ರಿ ನೋಡಿ. ಯೇಸು ಸ್ವಾಮಿ ಪಬ್ಲಿಕ್ ಲೈಫ್ ಅಲ್ಲಿ ಯೇಸು ಸ್ವಾಮಿ ನೋಡಿ, ಯೋನ 2ನೇ ಅಧ್ಯಾಯದಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ಸುಮ್ನೆ ಕೂತಿದ್ರು. ಇದು ನೋಡಿ, ಕೆಲವರಿಗೆ ಇದು ಅರ್ಥನೇ ಆಗಲ್ಲ, ಅಲ್ಲಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಅರ್ಥ ಐತಲ್ಲ? ಇದು ಯೇಸು ಸ್ವಾಮಿ ಅಲ್ಲಿ ಪವಾಡ ಮಾಡಿದ್ದು ಕೇವಲ ವಿಧೇಯನಾಗಿ ಪವಾಡ ಮಾಡಿದ್ರು. ಯೇಸು ಸ್ವಾಮಿಗ ಅಮ್ಮ ಹೇಳಬೇಕಾದ್ರೂ ಕೂಡ ಹೇಳ್ತಾರೆ, ಅಮ್ಮ ನನ್ನ ಸಮಯ ಗಳಿಗೆ ಇನ್ನೂ ಬಂದಿಲ್ಲ. ಯೋನ 2:5ನೇ ವಚನದಲ್ಲಿ ನೋಡಿ, ಯೇಸು ಸ್ವಾಮಿ ಅಮ್ಮ ಅವ್ರಿಗೆ ಹೇಳ್ತಾರೆ, ತಾಯಿ ಅವ್ರಲ್ಲಿ ದ್ರಾಕ್ಷಾರಸ ಮುಗಿದೋಗಿದೆ. ಅವಾಗ ಯೇಸು ಸ್ವಾಮಿ ಏನಂತಾರೆ, ಅಮ್ಮ ಇದನ್ನ ನನ್ಗೆ ಯಾಕೆ ಹೇಳ್ತಿ, ನನ್ ಗಳಿಗೆ ಏನು ಬಂದಿಲ್ಲ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಆದ್ರೆ ಮತ್ತೆ ಮರಿಯಮ್ಮ ಸೇವಕರಿಗೆ ಯೇಸು ಹೇಳ್ದಂಗ್ ಮಾಡ್ರಿ, ಯೇಸುಗೆ ವಿಧೇಯರಾಗ್ರಿ. ಅರೇ ಅಮ್ಮ ಹೇಳ್ತಾರೆ, ನನಗೆ ಇವ್ರು ವಿಧೇಯರಾಗ್ಲಿಕ್ಕೆ ಹೇಳ್ತಾರೆ, ಮತ್ ನಾನು ಮಮ್ಮಿಗೆ ವಿಧೇಯನಾಗ್ಬೇಕಾ ಬೇಡವಾ? ನಾನು
ಸೇವಕಿಗರು ಹೇಳ್ತಾರೆ, ನನ್ನ ತಾಯಿ ಹೇಳ್ತಾರೆ, ನನ್ನ ಮಗನಿಗೆ ವಿಧೇಯರಾಗ್ರಿ ಅಂತ. ಹಾಗಾದ್ರೆ ಅಮ್ಮನೇ ಹೇಳ್ತಾರೆ ಸೇವಕರಿಗೆ ನನಗೆ ವಿಧೇಯರಾಗ್ಬೇಕು. ಆದ್ರೆ ಹಾಗಾದ್ರೆ ಬೈಬಲ್ ಹೇಳ್ತಾ ಇದೆ ನಿನ್ ತಂದೆ ತಾಯಿಗಳಿಗೆ ವಿಧೇಯನಾಗು ಅಂತ. ಮತ್ ನಾನ್ ಯಾಕೆ ನನ್ನ ಮಮ್ಮಿಗೆ ವಿಧೇಯನಾಗಬಾರ್ದು? ತಕ್ಷಣ ಪೋಡ ಮಾಡ್ತಾರೆ ಸ್ವಾಮಿ ವಿಧೇಯತೆ. ಪ್ರಿಯರಿ, ವಿಧೇಯತೆಯಲ್ಲಿ ಯಾವ ಇದಿಲ್ಲ, ಆರ್ಗ್ಯುಮೆಂಟ್ಸ್ ಇಲ್ಲ ಅಲ್ಲಿ. ನಾವು ತುಂಬಾ ಓದಿರ್ಬೋದು, ತುಂಬಾ ವಿಷಯ ತಿಳ್ಕೊಂಡಿರ್ಬೋದು, ಬಟ್ ವಿಧೇಯತೆ ಅಂದ್ಮೇಲೆ ಈಗ ನಮಗೂ ಕೂಡ ಈಗ ಕೆಲವು ವಿಷಯದಲ್ಲಿ ಈಗ ಧರ್ಮಾಧ್ಯಕ್ಷರು ಹೇಳ್ತಾರೆ, ಬಿಷಪ್ ಹೇಳ್ತಾರೆ, ಬಟ್ ನಾವು ಎಲ್ಲ ಆರ್ಗ್ಯೂ ಮಾಡ್ತೀವಿ. ಗುರುಗಳು ಆರ್ಗ್ಯೂ ಮಾಡ್ತಾರೆ, ಇಲ್ಲ ಬಿಷಪ್ರೆ ಅದು ಹೀಗೆ, ಇಲ್ಲ ಬಿಷಪ್ ಅದು ಹೀಗೆ. ಆಮೇಲೆ ಬಿಷಪ್ರು ಒಂದ್ ವೇಳೆ ಹಠನೆ ಮಾಡಿದ್ರೆ ಇಲ್ಲ ನಾನು ಹೇಳ್ದೆ, ಅವಾಗ ಗುರುಗಳು ಏನ್ ಹೇಳ್ತಾರೆ ಗೊತ್ತಾ? ಎಸ್, ಔಟ್ ಆಫ್ ಒಬೀಡಿಯನ್ಸ್ ಐ ಸೇ ಎಸ್. ಒಬೀಡಿಯನ್ಸ್. ಈಗ ನೀವು ಹೇಳಿದ್ದು ನನ್ಗೆ ಅರ್ಥವಾಗುದಿಲ್ಲ ಮತ್ತು ಅದು ಸರಿ ಅಂತ ಕಾಣುದಿಲ್ಲ, ಆದ್ರೂ ಕೂಡ ಔಟ್ ಆಫ್ ಒಬೀಡಿಯನ್ಸ್ ಐ ಸೇ ಎಸ್. ಅರ್ಥ ಆಯ್ತಾ ನಿಮ್ಗೆ? ಅಲ್ಲಿ ಲಾಜಿಕ್ ಇಲ್ಲ. ಅಲ್ಲಿ ನಾವು ತುಂಬಾ ಆರ್ಗ್ಯೂ ಮಾಡ್ತೀವಿ ಬೇಕಾದ್ರೆ ಬಿಷಪ್ ಹತ್ರ, ಎಲ್ಲ ಬಿಷಪ್ರೆ ಅದು ಹೀಗೆ ನೋಡಿ, ಇದೀಗೆ, ಇದು ಲಾಜಿಕ್, ಅದು ಅದು ಅಂತ ಹೇಳ್ಕೊಂಡು ಎಲ್ಲ ಕೊನೆಗೆ ಬಿಷಪ್ ನೋ, ಹೀಗೆ ಆಗ್ಬೇಕು. ಎಸ್, ದಟ್ ಈಸ್ ಒಬೀಡಿಯನ್ಸ್. ಎಲ್ಲ ತರ್ಕಗಿಂತಲೂ ಮಿಗಿಲಾದದ್ದು, ಲಾಜಿಕ್ ಗಿಂತ ಮಿಗಿಲಾದದ್ದು ನಿಮ್ಮ ವಿಧೇಯತೆ. ಈಗ ನೋಡಿ, ಯೇಸು ಪೇತ್ರನಿಗೆ ಹೇಳ್ತಾರೆ ಇಲ್ಲಿ ಬಲೆ ಹಾಕೋ ಅಂತ. ಏನ್ ಲಾಜಿಕ್ ಉಂಟ ಅಲ್ಲಿ? ಏನ್ ತರ್ಕ ಉಂಟ ಅಲ್ಲಿ? ಪೇತ್ರ ತರ್ಕ ಮಾಡ್ಬೋದು, ಇಡೀ ರಾತ್ರಿ ದುಡಿ ಒಂದು ಮೀನ್ ಸಿಕ್ಕಿಲ್ಲ, ಮತ್ತೆ ನಾವು ಬಲೆ ಚಿಕ್ಕದ್ರಿಂದ ಇದರಲ್ಲಿ ಪಳಗಿದವ್ರು ನಾವು. ಗಲೀಜು ಸಮುದ್ರ ಏನ್ ದೊಡ್ಡದಲ್ಲ. ಗಲೀಜು ಸಮುದ್ರ ಅವರಿಗೆ ಅಲ್ಲಿ ಇಂಚಿಂಚು ಅವರಿಗೆ ಗೊತ್ತಿರ್ಬೋದು. ಯಾಕೆಂದ್ರೆ ಸಣ್ಣದ್ರಿಂದ ಅಲ್ಲಿ ಇದ್ದರವರು, ಎಲ್ಲಿ ಮೀನ್ ಇರ್ತದೆ, ಯಾವ ಟೈಮ್ ನಲ್ಲಿ ಇರುತ್ತದೆ, ಹೇಗೆ ಯಾವ ಕಡೆಯಿಂದ ಗಾಳಿ ಬೀಸ್ತದೆ, ಯಾವ ಕಡೆ ಎಲ್ಲ ಮೀನುಗಳು ಬರ್ತವೆ ಹೋಗ್ತವೆ, ಪ್ರತಿಯೊಂದು ಗೊತ್ತಿತ್ತು ಅವರಿಗೆ. ಪೇತ್ರನಿಗೆ. ಏಸ ಮೀನುಗಾರಲ್ಲ, ಏಸಮಿ ಬಡಗಿ ಕೆಲಸ ಮಾಡೋರು. ಯಾವ ಮರ ಒಳ್ಳೇದು, ಯಾವ ಮರದಿಂದ ಯಾವಾಗ ಇದು ಮಾಡ್ಬೋದು, ಮರದ ಐಟಮ್ಸ್ ಎಲ್ಲ ಮಾಡ್ಬೋದು ಅಂತ ಏಸಮಿ ಚೆನ್ನಾಗಿ ಗೊತ್ತಿರ್ತವೆ. ಯಾಕೆಂದ್ರೆ ಅವರು ಬಡಗಿ, ಕಾರ್ಪೆಂಟರ್ ಸನ್. ಇವರು ಫಿಶರ್ಮೆನ್, ಶಿಷ್ಯರು. ಒಬ್ಬ ಕಾರ್ಪೆಂಟರ್ ಸನ್ ಬಂದು ಈ ಬೆಸ್ತರಿಗೆ ಬಂದು ಹೇಳುವಂತದ್ದು ಎಲ್ಲಿ ತರ್ಕ ಉಂಟಲ್ಲಿ? ನೀನು ಮರದ ಕೆಲಸ ಮಾಡೋದು ಅದೇ ನೋಡ್ಕೋ, ನಮ್ಗೆ ಯಾಕೆ ಬುದ್ಧಿ ಹೇಳ್ತೀಯ ನೀನು ಎಷ್ಟು ಮೀನ್ ಹಿಡ್ದಿದ್ಯಾ ಅಂತ ಕೇಳ್ಬೋದಿತ್ತಲ್ಲ. ಎಷ್ಟು ನೀನು ಸಮುದ್ರದಲ್ಲಿ ಹೋಗ್ಬಿಟ್ಟು ಮೀನ್ ಹಿಡ್ದಿದ್ದಿ ನೀನು? ಒಂದಾದ್ರೂ ಮೀನ್ ಹಿಡ್ದಿದ್ಯಾ? ನಮ್ ಬುದ್ಧಿ ಹೇಳಕ್ ಬಂದಿದ್ಯಾ ನೀನು? ನಾವ್ ಇದ್ರಲ್ಲೇ ಪಳಗಿದವರು ಸಣ್ಣದ್ರಿಂದ, ನಮ್ಗ್ ಗೊತ್ತುಂಟು ಎಲ್ಲಿ ಸಿಗುತ್ತೆ ಬಿಡುದು. ಇಡೀ ರಾತ್ರಿ ಒಂದ್ ಮೀನ್ ಸಿಕ್ಕಿಲ್ಲ, ನೀನೊಬ್ಬ ಬಡಗಿ ಬಂದು ನಮ್ಗೆ ಹೇಳ್ತಿದ್ಯಾ ಅಂತ ಉಲ್ಟಾ ಹೊಡೆಯುದಿಲ್ವಾ? ಅಲ್ಲಿ ಯಾವ ಲಾಜಿಕ್ ಇಲ್ಲ ರೀ, ತರ್ಕ ಇಲ್ಲ ಅಲ್ಲಿ. ಅಲ್ಲಿ ಪೇತ್ರ ಹೇಳ್ತಾನೆ, ಸ್ವಾಮಿ ನಿಮ್ ಮಾತಿಗೆ ನಾನು ಬಲೆ ಹಾಕ್ತೀನಿ, ಗೊತ್ತುಂಟು ಮೀನ್ ಸಿಗಲ್ಲ ಅಂತ. ಎಲ್ಲಿ ವಿಶ್ವಾಸ ಕೆಲಸ ಮಾಡುತ್ತೆ? ವಿಶ್ವಾಸನೇ ಇಲ್ಲ ಅಲ್ಲಿ. ಯಾಕೆಂದ್ರೆ ಅವರಿಗೆ ಅದು ಅನುಭವದಿಂದ ಹೇಳ್ತಿದ್ದಾರೆ ಅವರು. ಅನುಭವದ ಮಾತು ಗೊತ್ತೈತಲ್ಲ. ವಿಶ್ವಾಸ ಹೆಂಗೆ ಸಡನ್ ಆಗಿ ಬರ್ತದ? ವಿಶ್ವಾಸ ಮಮ್ಮಿ ಡ್ಯಾಡಿಯಲ್ಲಿ ವಿಶ್ವಾಸ ಸಡನ್ ಆಗಿ ಬರ್ತಾ ಇದೆಯಾ? ಪರಕೀರಿಯಲ್ಲಿ ನಮ್ಗೆ ವಿಶ್ವಾಸ, ಬಸ್ಸಲ್ಲಿ ಯಾರು ಕೂತಿಯ ಪಕ್ಕದಲ್ಲಿ ಫುಲ್ ನಂಬ್ಕೊಂಡ್ಬಿಡ್ತೀವ ನಾವು. ವಿಶ್ವಾಸ ಬರುದು ಹೇಗೆ? ಅನುಭವದಿಂದ ಬರ್ತಾ ಇದೆ. ನಮ್ಮ ಮಮ್ಮಿ ಡ್ಯಾಡಿ ಹಿರಿಯರ ಜೊತೆ ಬೆಳಿತೀವಿ, ಅನುಭವದಿಂದ ನಮ್ಗೆ ವಿಶ್ವಾಸ ಬರುವಂತದ್ದು. ಆದ್ರಿಂದ ಇಲ್ಲಿ ಮೀನ್ ಸಿಗಲ್ಲ ಅಂತ ಗೊತ್ತಿದ್ದು ಮತ್ತೆ ಹೆಂಗ್ ವಿಶ್ವಾಸ ಬರುತ್ತೆ ಅವರಿಗೆ ಸಿಗುತ್ತೆ ಅಂತ? ಅಲ್ಲಿ ಅದಕ್ಕೆ ಪೇತ್ರ ಹೇಳ್ತಾ ಇದ್ದಾನೆ, ನಾನು ವಿಶ್ವಾಸದಿಂದ ಆಗ್ತೇನೆ, ನಂಬಿಕೆಯಿಂದ ಆಗ್ತೇನೆ ಅಂತ. ಇಲ್ಲ, ಯೇಸುವೆ ವಿಧೇಯನಾಗಿ ಬಲೆ ಆಗ್ತಾ ಇದ್ದೀನಿ. ಗೊತ್ತುಂಟು ಮೀನ್ ಸಿಗಲ್ಲ ಅಂತ. ಏನ್ ಮೀನುಗಳು ಇಡೀ ರಾತ್ರಿ ಒಂದು ಮೀನ್ ಸಿಕ್ಕಿಲ್ಲ, ಸಡನ್ ಆಗಿ ಎಲ್ಲಿಂದ ಬಂದ್ಬಿಡ್ತವೆ? ನಾವೀಗ ಮನೆಗೆ ಹೋಗುವಂತ ಟೈಮ್ ಇದು, ಸಿಗಲ್ಲ ಅಂತ ಬಲೆ ತೊಳ್ಕೊಂಡು ಹೋಗ್ತಾ ಇದೀವಿ. ಬಟ್ ನೀವು ಹೇಳಿದ್ರಲ್ಲ, ನಿಮ್ಮ ಮಾತಿಗೆ ವಿಧೇಯನಾಗಿ ನಾವು ಬಲೆ ಆಗ್ತೀವಿ ಅಂತ ಹೇಳಿದ್ರು. ನಡೀತು ನೋಡಿ ಅದ್ಭುತ ಪವಾಡಗಳು.
ಯೋನ 21:6. ದೋಣಿಯ ಬಲಗಡೆಗೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದು ಯೇಸು ಹೇಳಲು ಅವರು ಹಾಗೆ ಮಾಡಿದ್ರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು, ಬಲೆಯನ್ನು ಎಳೆಯಲು ಆಗದೆ ಹೋಯಿತು. ಆಗ ಯೇಸುವಿನ ಆಪ್ತ ಶಿಷ್ಯ ಪೇತ್ರನಿಗೆ, ಅವರೇ ಪ್ರಭು ಎಂದನು. ಸೀಮೋನ ಪೇತ್ರ ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆತಂದನು. ಬಲೆಯ ತುಂಬಾ ದೊಡ್ಡ ಮೀನುಗಳು, ಒಟ್ಟಿಗೆ 153 ಇದ್ದು, ಅಷ್ಟು ಮೀನುಗಳಿದ್ರು ಬಲೆ ಹರಿದಿರಲಿಲ್ಲ. ಯೇಸು ಅವರಿಗೆ, ಅಷ್ಟು ಬಲೆನೂ ಹರಿದಿಲ್ಲ, ಅಷ್ಟು ಬಲೆಗಳು ಹರಿದೋಗ್ಬೇಕಾಗಿತ್ತು. ಯಾಕೆಂದ್ರೆ ಅಷ್ಟು ಮೀನುಗಳು, ಇದು ಹಳೆ ಬಲೆ ಆದ್ರೂ ಕೂಡ ಬಲೆನೂ ಒಂದು ಪವಾಡ ಆಯ್ತು. ಅಲ್ಲಿ ಬಲೆಗಳು ಕೂಡ ಹರಿದೋಗ್ಲಿಲ್ಲ, ಅಷ್ಟು ಮೀನುಗಳು ಒಂದು ಕೂಡ ಮೀನು ಮಿಸ್ ಆಗ್ಲಿಲ್ಲ. ಅದು ಎಲ್ಲ ವಿಧೇಯತೆಯ ಒಂದು. ಈಗ ಇದು ಕೂಡ ಕಾನಾವೂರಿನ ಅದ್ಭುತ ಕೂಡ, ಅಲ್ಲಿ ಕಾನಾವೂರಿನಲ್ಲಿ ನಡೆದ ಅದ್ಭುತ ನೋಡಿ. ಯೋಹನ 2ನೇ ಅಧ್ಯಾಯದಲ್ಲಿ ಯೆಹೂದ್ಯರ 2:6, 7. ಯೇಸುಸ್ವಾಮಿ ಸೇವಕರಿಗೆ, ಆ ಪಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದ್ರು. ಅವರು ಕಂಠದವರೆಗೆ ತುಂಬಿದ್ರು. ಯೇಸು, ಈಗ ತೋಡ್ಕೊಂಡು ಹೋಗಿ ಔತಣದ ಮೇಲ್ವಿಚಾರಣೆ ಕೊಡ್ರಿ. ನೋಡಿ, ಎಲ್ಲಿ ಪವಾಡ? ಇಲ್ಲಿ ಪವಾಡ ಇಲ್ಲಿ ನಡೀತು. ಇಲ್ಲಿ ಯೇಸುಸ್ವಾಮಿ ಏನಾದ್ರು ಬ್ಲೆಸ್ ಮಾಡಿಬಿಟ್ಟು ಅಲ್ಲಿ ನೀರು ದ್ರಾಕ್ಷಾರಸ ಮಾಡಿದ್ರು, ಅವ್ರೆಲ್ಲ ನೋಡಿದ್ರ? ಇಲ್ಲ. ಯೇಸುಸ್ವಾಮಿ ಅಲ್ಲಿ ಪವಾಡ ಮಾಡಿದ್ ಯಾವಾಗ ಪವಾಡ ನಡೆಯಿತು ನೋಡ್ರಿ. ಆ ಪಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದ್ರು, ಅವರು ಕಂಠದವರೆಗೆ ನೀರು ತುಂಬಿದ್ರು. ತೋಡಿಕೊಂಡೋಗಿ ಆ ಔತಣದ ಮೇಲ್ವಿಚಾರಣೆ ಕೊಡ್ರಿ ಅವರು ಎಂದು ಹೇಳಲು ಅವ್ರು ಹಾಗೆ ಮಾಡಿದ್ರು. ಬಟ್ ಯಾರಿಗ್ ಗೊತ್ತಿಲ್ಲ ನೀರು ಹೇಗೆ ದ್ರಾಕ್ಷಾರಸ ಎಲ್ಲಿ ಯಾವಾಗ ಆಯ್ತು, ಅಲ್ಲಿ ಬೈಬಲ್ನಲ್ಲೇ ಇಲ್ಲ ಅದು ಯಾವಾಗ ಆಯ್ತಂತ. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟ ನೀರಿನ ರುಚಿ ನೋಡಿದನು, ಅದು ಎಲ್ಲಿಂದ ಬಂತ ತಿಳಿತಿಲ್ಲ. ನೀರನ್ನು ತೊಡ್ಕೊಂಡು ಸೇವಕರಿಗೆ ಮಾತ್ರ ತಿಳಿಯಿತು. ಆ ದ್ರಾಕ್ಷಾರಸ ಎಲ್ಲಿಂದ ಬಂತು ಅಂತ ಯಾರಿಗ್ ಗೊತ್ತಾಗ್ಲಿಲ್ಲ, ಬಟ್ ಸೇವಕರಿಗೆ, ಯಾಕೆಂದ್ರೆ ನೀರನ್ನು ತಗೊಂಡೋಗಿ ಕೊಡ್ತಾರ ಅವರು. ಅಲ್ಲಿ ಏ ಸಮಯ ಇರ್ತಾರೆ, ಏನಂತ ತಗೊಂಡೋಗಿ ಕೊಡ್ಬೇಕು? ಅಲ್ಲಿ ದ್ರಾಕ್ಷಾರಸ ಅಂತ ಕೊಡ್ಬೇಕು. ಬಟ್ ಇವ್ರು ತಗೊಂಡು ಹೋಗ್ತಿರೋದೇನು? ನೀರು. ಅದು ಒಬೀಡಿಯನ್ಸ್. ಅವ್ರು ಹೇಳ್ಬೋದಿತ್ತಲ್ಲ, ಏಸು ನೀರ್ ತಗೊಂಡು ಹೋಗಿ ದ್ರಾಕ್ಷಾರಸ ಅಂತ ಕೊಟ್ಬಿಟ್ರೆ ನಮ್ ಮುಖಕ್ಕೆ ಉಗಿತಾರೆ. ಇದು ನಮ್ ಕೈಲಿ ಆಗಲ್ಲ, ಯಾರಿಗಾದ್ರೂ ಹೇಳ್ರಿ, ಅದನ್ನ ದ್ರಾಕ್ಷಾರಸ ಮಾಡಿ ಕೊಡ್ತೀರಾ, ತಗೊಂಡೋಗಿ ಕೊಡ್ತೀವಿ. ನೀರನ್ನು ಕೊಡಿ ಅಂತ ಹೇಳಿದ್ರೆ, ಅದು ನೀರನ್ನು ಕೊಂಡೋಗಿ ದ್ರಾಕ್ಷಾರಸ ಅಂತ ಹೇಳಿಕೊಡ್ಬೇಕಂತೆ. ನಮಗೇನು ಹುಚ್ಚ ಹಿಡಿದಿದ್ಯಾ ನೋಡಿ? ಅದು ಒಬೀಡಿಯನ್ಸ್ ಅಂದ್ರೆ ಆತರ. ನಮಗೇನು ಹುಚ್ಚ ಹಿಡಿದಿದ್ಯಾ? ಆ ಮಟ್ಟಕ್ಕೆ ಪ್ರಿಯರೇ, ಕೆಲವು ಸತಿ ನಾವು ವಿಧೇಯರಾಗ್ಬೇಕು. ಹುಚ್ಚರಂಗೆ ವಿಧೇಯರಾಗ್ಬೇಕು, ಮೂರ್ಖರಂತೆ ವಿಧೇಯರಾಗ್ಬೇಕು. ನೋ ಆರ್ಗ್ಯುಮೆಂಟ್ಸ್. ಆರ್ಗ್ಯುಮೆಂಟ್ ಮಾಡಕ್ ಹೋದ್ರೆ ಯಾವ ಪವಾಡ ನಡೆಯುದಿಲ್ಲ, ಅದ್ಭುತ ನಡೆಯಲ್ಲ. ಇದು ಸಿಸ್ಟರ್ ರೀಟಾ, ಸೈಂಟ್ ರೀಟಾ ಅವರಿಗೆ ಮದರ್ ಹಿರಿಯರು ಹೇಳಿದ್ರಂತೆ, ಸುಪೀರಿಯರ್ ಕಾನ್ವೆಂಟ್ ಅಲ್ಲಿ, ಈ ಗಿಡಗೆಲ್ಲ ನೀರ್ ಹಾಕ್ಬೇಕು, ಇದಕ್ಕೂ ನೀರ್ ಹಾಕ್ಬೇಕಂತ. ಇದಕ್ಕೂ ಅಂದ್ರೆ ಅದು ಒಣಗಿ ಹೋಗಿದೆ ಗಿಡ, ಅದಕ್ಕೂ ನೀರ್ ಹಾಕ್ಬೇಕಂತ ಹೇಳಿದ್ರು. ಅವಾಗ ಏನು ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ, ನಿಮ್ ಕಾಣಲ್ವಾ, ಇದು ಸತ್ತೋಗಿದೆ, ಡೆಡ್ ಆಗಿದೆ, ಇದು ಒಣಗಿ ಹೋಗಿದೆ. ಇದು ಆರ್ಗ್ಯುಮೆಂಟ್, ತರ್ಕ. ಇದು ಇದಕ್ಕೆ ನೀರಿನ ಅಗತ್ಯ ಇಲ್ಲ, ವೇಸ್ಟ್ ಆಗತ್ತೆ. ನೀರ್ ಹಾಕಿದ್ರು ವೇಸ್ಟ್. ಇದು ಯಾಕೆ ವೇಸ್ಟ್ ಮಾಡ್ಬೇಕು? ಒಂದ್ ತೊಟ್ಟು ನೀರು ವೇಸ್ಟ್ ಮಾಡಬಾರ್ದು. ಏನ್ ನಿಮ್ದು ಏನ್ ನಿಮ್ದು ಬೋಧನೆ? ಇದು ಆರ್ಡರ್. ಅಷ್ಟು ಬುದ್ಧಿ ಇಲ್ಲ ನಿಮ್ಗೆ? ಕ್ವಶನ್ ಮಾಡ್ಬೋದಲ್ಲ, ತರ್ಕ ಮಾಡ್ಬೋದಲ್ಲ. ಆದ್ರೆ ಸಿಸ್ಟರ್ ಸೈಂಟ್ ರೀಟಾ ಅದ್ಯಾವ್ದು ಕ್ವಶನ್ ಮಾಡಕ್ ಹೋಗದೆ ಒಣಗಿದ ಗಿಡಕ್ಕೂ ನೀರ್ ಹಾಕ್ತಿದ್ರಂತೆ. ಒಣಗಿದ ಗಿಡಕ್ಕೆ. ದಿಸ್ ಇಸ್ ಒಬೀಡಿಯನ್ಸ್ ಅಂತ ಹೇಳುದು. ನಾವಾದ್ರೆ ಹೇಳ್ತೀವಿ, ಇದು ಹುಚ್ಚಿಡ್ದಿದೆ, ಬರೀ ವೇಸ್ಟ್, ಇದು ಎಲ್ಲ ನಷ್ಟ ಮಾಡ್ತಾರೆ, ಇದು ಬೇಡದಕ್ಕೆಲ್ಲ ನೀರು ಒಯ್ದು, ಇದಕ್ಕಿಂತ ಈ ಸತ್ತ ಗಿಡಕ್ಕೆ ನೀರು ಹಾಕೋದಕ್ಕಿಂತ ಯಾರಿಗಾದ್ರೂ ದಾನ ಮಾಡಿದ್ರೆ ಒಳ್ಳೇದಿತ್ತು ನೀರು. ಈಗೆಲ್ಲ ಆರ್ಗ್ಯುಮೆಂಟ್ ಬರ್ತಾವಲ್ಲ. ಆದ್ರೆ ಸೈಂಟ್ ರೀಟಾ ಯಾವ ಕ್ವಶನ್ ಇಲ್ಲ, ಆರ್ಗ್ಯುಮೆಂಟ್ ಎಲ್ಲ. ವಿಧೇಯತೆ ಅಂದ್ರೆ ಆತರ ನಡೀತಲ್ಲ, ಪವಾಡ ಅದ್ಭುತ ನಡೀತಲ್ಲ. ಆ ಒಣಗಿದ ಗಿಡ ಚಿಗುರುತ್ತಂತೆ. ಆ ಒಣಗಿದ ಗಿಡ ಚಿಗುರಿ ಹೂ ಬಿಡ್ತು.
ಅದಕ್ಕೆ ಹೇಳ್ತಿರೋದು ವಿಧೇಯತೆ ಅಂದ್ರೆ ಕೆಲವು ಸತಿ ಕ್ವಶನ್ ಇದಿಲ್ಲ, ತರ್ಕ ಇಲ್ಲ, ಆರ್ಗ್ಯುಮೆಂಟ್ಸ್ ಇಲ್ಲ. ಈಗ ಇದ್ರ ಪವಾಡ ಕೂಡ ಅಷ್ಟೇ, ರೊಟ್ಟಿಯ ಪವಾಡ ಅದು ಹೇಗೆ ನಡೀತು? ಏಸ್ವಾಮಿ ಏನಾದ್ರು ಅಲ್ಲಿ ಎಷ್ಟು ಯೋನ ಸ್ವಾರ್ಥ 6ನೇ ಅಧ್ಯಾಯದಲ್ಲಿ ವಚನ 9, ಇಲ್ಲಿ ಒಬ್ಬ ಹುಡುಗನ ಬಳಿ 5 ರೊಟ್ಟಿ 2 ಮೀನುಗಳಿವೆ. ಈ ಸಮೂಹಕ್ಕೆ ಇವೆಲ್ಲ ಎಲ್ಲಿ ಸಾಕಾಗ್ತದೆ? ಅಲ್ಲಿ ಅಂದ್ರೇಯ ಹೇಳ್ತಾನೆ, ಪೇತ್ರನ ಸಹೋದರ ಅಂದ್ರೇಯ, ಇಲ್ಲಿ ಒಬ್ಬನ ಹುಡುಗನ ಬಳಿ ಜವಗೋದಿ 5 ರೊಟ್ಟಿಗಳು 2 ಮೀನುಗಳಿವೆ, ಆದ್ರೆ ಈ ಜನ ಸಮೂಹಕ್ಕೆ ಇವೆಲ್ಲ ಎಲ್ಲಿ ಸಾಕಾಗ್ತದೆ ಎಂದನು. ಅವಾಗ ಏಸಮಿ ಏನಂತಾರೆ, ತನ್ನಲ್ಲಿ ನಾನ್ ಪವಾಡ ಮಾಡ್ತೀನಿ ನೋಡ್ರಿ ಅಂತ ಹೇಳ್ಕೊಂಡು ಬ್ಲೆಸ್ ಮಾಡಿ ಒಂದು ಗುಡ್ಡ ಹಾಕಿದ್ರ, ಗುಡ್ಡೆನೆ ರೊಟ್ಟಿದ್ದು. ನೋಡಿ ನೋಡಿ ಎಷ್ಟು ದೊಡ್ಡ ಗುಡ್ಡೆ ಆಯ್ತಲ್ಲ, ಒಂದ್ ಬೆಟ್ಟನೆ, ರೊಟ್ಟಿಯ ಬೆಟ್ಟನೆ ಆಯ್ತು, ಇಲ್ಲಿ ತಗೊಂಡೋಗಿ ಕೊಡ್ರಿ ಅಂತ. ಹಾಗೇನ್ ಮಾಡ್ಲಿಲ್ಲ. ಏಸ್ವಾಮಿ ಜನರನ್ನ ಊಟಕ್ಕೆ ಕೂರ್ಸಿರಿ ಅಂದ್ರು, ಅಲ್ಲಿ ಉಲ್ಸಾಗಿದ್ದ ಹುಲ್ಲಿನ ಮೇಲೆ ಜನ ಕೂತ್ಕೊಂಡ್ರು. ಗಂಡಸರ ಸಂಖ್ಯೆ 5,000ದಷ್ಟಿತ್ತು. ಏಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಕುಳಿತಿದ್ದ ಜನರಿಗೆ ಅವುಗಳನ್ನು ಹಂಚಿದರು. ಸ್ತೋತ್ರದಲ್ಲಿ ಹಂಚಿದ್ರು. ಹಾಗೆ ಮೀನುಗಳ ಹಂಚಿಕೊಟ್ರು. ಎಲ್ರು ತಮ್ಗೆ ಬೇಕಾದಷ್ಟು ತಿಂದ್ರು. ಪವಾಡ ಎಲ್ಲಿ ನಡೀತು ಅವಾಗ? ಏಸ್ವಾಮಿನ ಬ್ಲೆಸ್ ಮಾಡಿ ಅಲ್ಲಿ ರೊಟ್ಟಿಗಳ ಗುಡ್ಡೆ ಹಾಕಿದ್ರ. ಪ್ರಿಯರೇ, ಇದರಿಂದ ನಾವು ಎಷ್ಟು ಕಲೀಲಿಕ್ಕುಂಟು. ನೋಡಿ, ಕೆಲವರು ಈ ನಾವೊಂದು ಫಂಡ್ ಮಾಡೋಣ ಅಂತಾರೆ. ಫಂಡ್ ಯಾವುದು? ಎಜುಕೇಶನ್ ಫಂಡ್ ಮಾಡಿದ್ರು. ಸರಿ, ಡೊನೇಷನ್ ಕೊಡಿ ಅಂದ್ರು. ಯಾವೊಬ್ಬರು ಹೋಗಿ ಕೇಳ್ತಾರೆ, ಸರ್ ನಮಗೆ ಎಜುಕೇಶನ್ ಫಂಡ್ ಮಾಡಿದ್ರಿ ಅಂತ ಗೊತ್ತಾಯ್ತು, ನಮ್ಮ ಮಗನಿಗೆ ಒಂದು 10,000 ಬೇಕಾಗಿತ್ತು ಫೀಸು. ಅವಾಗೇನಂತಾರೆ, ಇಲ್ಲಪ್ಪ ನಮ್ ಟಾರ್ಗೆಟ್ 1 ಕೋಟಿ. 1 ಕೋಟಿ ಆಗತ್ತ, 1 ಪೈಸಾ ಕೊಡುದಿಲ್ಲ ನಾವು. ನಮ್ ಟಾರ್ಗೆಟ್ 1 ಕೋಟಿ ಆಮೇಲೆ ನಾವು ಹೆಲ್ಪ್ ಮಾಡೋದು. 1 ಕೋಟಿ ಫಸ್ಟ್ ಆಗ್ಬೇಕು, ಆಮೇಲೆ ಅದ್ರ ಇಂಟ್ರೆಸ್ಟ್ ಅದನ್ನ ನೋಡ್ಬಿಟ್ಟು ಕೊಡೋದು ನಿಮ್ಗೆ. ಹೋಗಿ ನೋಡಿ, ನಮ್ ಟಾರ್ಗೆಟ್ ಆತರ ಗುಡ್ಡೆ ಹಾಕೋದು. ಪ್ರಿಯರೇ, ಇದು ಬೈಬಲ್ ನಲ್ಲಿ ಇಲ್ಲ. ಇಂದು ಗುಡ್ಡೆ ಹಾಕೋದು ಎಲ್ಲಾದ್ರೂ ಇಲ್ಲ ಬೈಬಲ್ ನಲ್ಲಿ. ಕೂಡಿಡ್ಬೇಡಿ ಅಂತ ಬೈಬಲ್ ಹೇಳ್ತಾ ಇದೆ. ಅದಕ್ಕೆ ನಾವ್ ಹೇಳ್ತೀವಿ, ನಾವ್ ಯಾವಾಗ ಕಲಿತೀವೋ ಗೊತ್ತಿಲ್ಲ, ನಮ್ಗೆ ವಿಶ್ವಾಸ ಯಾವಾಗ ಬರುತ್ತೋ. ತುಂಬಾ ಕಡೆ ನೋಡಿದ್ದೇನೆ, ಇಲ್ಲ ನಮ್ ಟಾರ್ಗೆಟ್ ಇಷ್ಟು, ಅದಾದ್ಮೇಲೆ ಮತ್ತೆ ಅದ್ರ ಇಂಟ್ರೆಸ್ಟ್ ಕೊಡ್ತೀವಿ ನಿಮ್ಗೆ, ಈಗ ಹೋಗ್ರಿ. ಅಗತ್ಯದವನಿಗೆ ವಾಪಸ್ ಕಳಿಸ್ತೀವಿ, ಮತ್ತೆ ಯಾರಿಗೆ ಹೆಲ್ಪ್ ಮಾಡೋದು ಇದು? ಇಲ್ಲಿ ಏಸ್ವಾಮಿ ಏನಾದ್ರು ಯಾವ್ದು ಗುಡ್ಡೆ ಹಾಕ್ಲಿಲ್ಲ ಇಲ್ಲಿ. ನೋಡಿ, ಅಕ್ಷಯ ಪಾತ್ರೆ ಅಂತ ಹೇಳ್ತಾರಲ್ಲ, ಅಕ್ಷಯ ಪಾತ್ರೆ ಇಲ್ಲಿ ಅರಸರ ಗ್ರಂಥದಲ್ಲಿ ಹದಿನೇಳನೇ 1:17. ಅಧ್ಯಾಯದಲ್ಲಿ 1:17 ನೀನು ಬರುವಾಗ ನನಗೆ ಒಂದು ತುಂಡು ರೊಟ್ಟಿಯನ್ನು ಸಹ ತೆಗೆದುಕೊಂಡು ಬಾ ಎಂದನು. ಅದಕ್ಕೆ ನೀನು ದೇವರ ಸರ್ವೇಶ್ವರನ ನನ್ನ ಹತ್ತಿರ ರೊಟ್ಟಿ ಇಲ್ಲ, ಮಡಿಕೆಯಲ್ಲಿ 1 ಹಿಡಿ ಹಿಟ್ಟು, ಕುಡಿಕೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತು ಬೇರೇನಿಲ್ಲ. ಸ್ವಲ್ಪ ಹಿಟ್ಟು ಅಷ್ಟೇ ಇರೋದು. ರೊಟ್ಟಿ ಮಾಡ್ತಾರಕ್ಕೆ ಬರೀ ಎಲ್ಲಿ ಚಿನ್ನ ಬೆಳ್ಳಿ ಬಂಗಾರ ಸಿಗುತ್ತೆ, ಹಿಟ್ಟು ಸಿಗಲ್ಲ, ರೊಟ್ಟಿ ಸಿಗಲ್ಲ. ಒಂದು ರೊಟ್ಟಿಗೆ ಎಷ್ಟು ನೀವು ಲಕ್ಷ ಗಟ್ಟಲೆ ಬೆಲೆ ದುಡ್ಡು ಕೊಟ್ರು ಅಥವಾ ಕೆಜಿ ಗಟ್ಟಲೆ ಚಿನ್ನ ಕೊಟ್ರು ನಿಮಗೆ ರೊಟ್ಟಿ ಸಿಗಲ್ಲ. ಭಯಂಕರ ಬರಗಾಲ. ಅದರಿಂದ ಇದು ಸ್ವಲ್ಪ ಇಟ್ಟು ಒಂದು ಕೊನೆ ರೊಟ್ಟಿ ಮಾಡಿ ನಾನ್ ಮಗ ತಿನ್ನು, ಆಮೇಲೆ ಸಾವೇ ಗತಿ ನಮ್ಗೆ ಅಂತ. ಅವಾಗ ಎಲೆಪ್ರವಾದಿ ಹೇಳ್ತಾನೆ, ಹೆದರ್ಬೇಡ, ನೀನ್ ಹೇಳ್ದ ಆದ್ರೆ ಮೊದಲು ಅದರಿಂದ ಒಂದು ಚಿಕ್ಕ ರೊಟ್ಟಿ ಮಾಡಿ ನನಗೆ ತಂದು ಕೊಡು, ಆಮೇಲೆ ನೀವು ಮಕ್ಕಳಿಗೆ ಮಾಡ್ಕೊ ಅಂತ.
ಇಲ್ಲಿ ಎಲಿಯ ಪ್ರವಾದಿ ಏನು ಅಲ್ಲಿ ಪ್ರೇಯರ್ ಮಾಡ್ಕೊಂಡು ಅಲ್ಲಿ ಹಿಟ್ಟು ಏನು ಓ, ಗೋಣಿ ಚೀಲ ತುಂಬುವಷ್ಟು ಏನು ಹಿಟ್ಟಿನ ಪವಾಡ ಮಾಡಿದ್ನ? ಏನಿಲ್ಲ, ಆ ವಿಷಯನೇ ಇಲ್ಲ. ಅಲ್ಲಿ ಪ್ರೇಯರ್ ಮಾಡಿಕೊಂಡು ಅಲ್ಲಿ ಒಂದು ದೊಡ್ಡ ಪವಾಡ ನಡೆಯಿತು. ಆಮೇಲೆ ಅಲ್ಲಿ ಮಡಿಕೆಗಳು ತುಂಬಾ ಹಿಟ್ಟು ಅದ್ಭುತ ಆಯ್ತು ಅಂತ ಏನಾದ್ರೂ ಉಂಟಾ? ಇಲ್ಲ. ಅದಕ್ಕೆ ಹೇಳುದು ಅಕ್ಷಯ ಪಾತ್ರೆ. ಕ್ಷಯ ಅಂತ ಹೇಳಿದ್ರೆ ಕ್ಷೀಣಿಸಿ ಹೋಗುವಂಥದ್ದು, ಕ್ಷಯ ಕರಗಿ ಹೋಗುವಂಥದ್ದು. ಅಕ್ಷಯ ಅಂತ ಹೇಳಿದ್ರೆ ಕರಗಿ ಹೋಗಲ್ಲ, ಅಕ್ಷಯ ತೆಗೆದಷ್ಟು ಬರುವಂತದ್ದು. ಅಕ್ಷಯ ಪಾತ್ರೆ ಅಂದ್ರೆ ಆತರ ತೆಗೆದಷ್ಟು ಬರುತ್ತದೆ. ಬಟ್ ಅಲ್ಲಿ ಗುಡ್ಡೆ ಹಾಕ್ಲಿಕ್ಕಿಲ್ಲ, ರಾಶಿ ಹಾಕ್ಲಿಕ್ಕಿಲ್ಲ. ಬಟ್ ನೀನ್ ತೆಗೆದಷ್ಟು ಬರ್ತಾ ಇರ್ತದೆ, ತೆಗೆದಷ್ಟು ಬರ್ತಾ ಇರ್ತದೆ ಅಷ್ಟೇ. ಒಂದ್ ಕಡೆ ಒಂದು ನೀರಿನ ಜಲ ಇತ್ತು, ಹೊಸರು ನೀರು, ಗೊತ್ತಾಯ್ತಲ್ಲ. ಎಲ್ರು ಅಲ್ಲಿ ನೀರಿಗೆ ಹೋಗ್ತಾರೆ. ಬಟ್ ಅಲ್ಲಿ ಏನ್ ಗೊತ್ತಾ, ಒಂದು ಸಣ್ಣ ಒಂದು ಹೊಂಡ, ಸಣ್ಣದೊಂದು ನೀರು ಹೊರಗಡೆ ಹರಿತಾನೆ ಇಲ್ಲ, ಅಲ್ಲಿ ಹರಿತಾನೆ ಇಲ್ಲ. ಬಟ್ ತೆಗೆದಷ್ಟು ನೀರು ಅಲ್ಲಿಗೆ ತುಂಬ್ತಾ ಇರ್ತದೆ, ತೆಗೆದಷ್ಟು ತುಂಬ್ತಾ ಇರ್ತದೆ. ಹೊರಗಡೆ ಉಕ್ಕಿ ಹರಿಯುದಿಲ್ಲ ಅಲ್ಲಿ. ನೀವ್ ಎಷ್ಟು ತೆಗಿತೀರಾ, ಆಮೇಲೆ ಬರ್ಬೇಕಾದ್ರೆ ಮತ್ತೆ ಅಷ್ಟೇ ನೀರಿರ್ತದೆ. ತೆಗೆದರೆ ಮತ್ತೆ ಪುನಃ ಅಷ್ಟು, ಅದು ಹೊಸರು ತುಂಬ್ತಾ ಇರ್ತದೆ ಅಲ್ಲಿ. ಹಾಗೆ ತೆಗೆದಷ್ಟು ಬರ್ತಾ ಇರ್ತದೆ. ಆದ್ರಿಂದ ಅವಳು ಏನ್ ಮಾಡ್ತಾಳೆ, ಆಯ್ತು ಫಸ್ಟ್ ರೊಟ್ಟಿ ಮಾಡಿ ಹೋಗಿ ತಂದು ಕೊಟ್ಲು ಆ ವಿಧವೆ ಎಲ್ಲಿಯ ಪ್ರವಾದಿಗೆ. ಆಮೇಲೆ ನೋಡಿದ್ರೆ, ಅಮ್ಮ ನೋಡಿ ಅಷ್ಟೇ ಇಟ್ಟಿದೆ ನೋಡು. ಹೌದಾ ಮಗನೇ ಅಂತ ಅದ್ ತೆಗೆದು ರೊಟ್ಟಿ ಮಾಡಿ ಕೊಡು. ಅಮ್ಮ ನೋಡಮ್ಮ ಅಷ್ಟೇ ಇಟ್ಟು ಮತ್ತೆ ಇದೆ ನೋಡಮ್ಮ. ತೆಗೆದಷ್ಟು ಅಷ್ಟು ಬರ್ತಾ ಇರ್ತದೆ, ಬಟ್ ಅಲ್ಲಿ ರಾಶಿ ಬೀಳುವುದಿಲ್ಲ. ಇದು ಒಬಿಡಿಯನ್ಸ್, ವಿಧೇಯತೆ ಅಂದ್ರೆ ಅದು ಶಕ್ತಿ, ಆತರ ಒಬಿಡಿಯನ್ಸ್. ಬಟ್ ನಮ್ಗೇನ್ ಗೊತ್ತಾ, ದೊಡ್ಡ ರಾಶಿ ನೋಡ್ಬೇಕು, ದೊಡ್ಡ ರಾಶಿ. ಮಿಷನ್ ಸಂಡೇ ಎಲ್ಲ ಬರ್ತಾ ಹೆಲ್ಪ್ ಮಾಡ್ರಿ, ಹೆಲ್ಪ್ ಮಾಡಕ್ಕೆ ನಮ್ಮಲ್ಲಿ ಇಲ್ಲ. ಇದ್ದದ್ದು ಕೊಡ್ರಿ ನಾವೇನ್ ತಿನ್ನೋದು? ಮತ್ತೆ ಅದ್ಭುತ ಇಲ್ಲ ಆಗ್ತದೆ, ಪವಾಡ ಇಲ್ಲ ಆಗ್ತದೆ, ಅಕ್ಷಯ ಪಾತ್ರೆ ಆಗುತ್ತೆ. ನಾವು ತೆಗೆದಷ್ಟು ಬರ್ತಾ ಇದೆ. ನಮ್ಗೇನ್ ಗೊತ್ತಾ, ಅದ್ರಲ್ಲಿ ನಂಬಿಕೆ ಇಲ್ಲ. ನಮ್ಗೆ ದೇವ್ರು ಕೊಡ್ಬೇಕು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡ್ಬೇಕು, ಆಮೇಲೆ ನಾವು ಹೆಲ್ಪ್ ಮಾಡ್ತೀವಿ. ಆ ತರ ಅಲ್ಲ ಅದು. ಈ ನಮ್ಮ ಬೈಬಲ್ ರೀತಿನೇ ಬೇರೆ, ಅದು ಬೇರೆಯವ್ರ ತರ ಅಲ್ಲ ಅದು. ಬೈಬಲ್ ನಲ್ಲಿ ನಿನ್ನಲ್ಲಿ ಇದ್ದದ್ದು ಕೊಡು, ಆಮೇಲೆ ದೇವ್ರು ನಿನ್ ಕೊಡ್ತಾರೆ. ನಮ್ಗೇನ್ ಗೊತ್ತಾ, ಫಸ್ಟ್ ದೇವ್ರು ಕೊಡ್ಲಿ ಆಮೇಲೆ ಕೊಡ್ತೀನಿ. ಫಸ್ಟ್ ಇದ್ದದ್ದು ಕೊಡ್ಬೇಕು. ಲಾಟ್ರಿ ತಗೊಂಡಿದ್ದೀನಿ, ಒಬ್ಬರು ಹೇಳ್ತೇವೆ ಲಾಟ್ರಿ ತಗೊಂಡಿದ್ದೀನಿ, ಲಾಟ್ರಿ ಹೊಡೆದ್ರೆ ಚರ್ಚಿಗೆ ಕೊಡ್ತೀನಿ ಅಂತ. ಇಲ್ಲಪ್ಪ, ಫಸ್ಟ್ ಕೊಟ್ಬಿಡು ಆಮೇಲೆ ಲಾಟ್ರಿ ಹೊಡಿತದೆ. ಅಯ್ಯೋ, ಹೊಡಿತಾರ. ನಮಗ ಸಿಕ್ಕಿದ್ರೆ ಆಮೇಲೆ ಅದರಿಂದ ಕೊಡ್ತೀವಿ, ಇದ್ದದನ್ನ ಕೊಡಲ್ಲ ನಾವು. ಇದ್ದನ್ನ ಇಲ್ಲ, ಇದರಲ್ಲಿ ಸ್ವಲ್ಪ ಇರುತ್ತೆ. ಅದಕ್ಕೆ ಸ್ವಾಮಿ ಆ ಬಡ ವಿಧವೆಯ ಕಾಸನ್ನ ಅಪ್ರಿಶಿಯೇಟ್ ಮಾಡಿದ್ದು ಲೂಕನ ಸುವಾರ್ತೆ 21ರಲ್ಲಿ. ಅಲ್ಲಿ ಸ್ವಾಮಿ ಬಡ ವಿಧವೆ ಯಾಕೆ ಅಪ್ರಿಶಿಯೇಟ್ ಮಾಡ್ತಾರಂತ ಹೇಳಿದ್ರೆ, ಅವಳು ಹೇಳಿಲ್ಲ ನನಗೆ ದೇವರು ತುಂಬಾ ಕೊಡ್ಲಿ ಆದ್ರಿಂದ ಕೊಡ್ತೀನಿ ಅಂತ. ಅದಕ್ಕೆ ಶ್ರೀಮಂತರು ತುಂಬಾ ಕೊಟ್ಟಿದ್ದಾರೆ ದೇವರು, ಅದಕ್ಕೆ ಸ್ವಲ್ಪ ಕೊಟ್ರು. ಇವಳು, ಅವರೆಲ್ಲರೂ ತಮ್ಮ ಲೂಕ 21:4, ಅವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕಿತರು. ಈಕೆ ಆದ್ರೂ ತನ್ನ ಕಡು ಬಡತನದಲ್ಲೂ ತನಗಿದ್ದ ಜೀವನಾಧಾರವನ್ನೇ ಕೊಟ್ಟು ಬಿಟ್ಲು. ಈಗ ತರ್ಕ ಏನ್ ಬರ್ತದೆ, ಅಲ್ಲ ಎಲ್ಲ ಕೊಟ್ಬಿಡ್ತೀಯ ನೀನೇನ್ ನಾಳೆ ಮಣ್ ತಿಂತೀಯ ಅಂತಾರೆ. ಎಲ್ಲ ಕೊಟ್ಬಿಡ್ತೀಯ ನೀನು, ಏನ್ ಮಣ್ ತಿಂತೀಯ ನೀನು ಅಂತಾರೆ ಅಲ್ವಾ. ಇದು ತರ್ಕ, ಇದು ಲಾಜಿಕ್. ನಿನ್ಗೆ ಸ್ವಲ್ಪ ಉಳಿಸ್ಕೋ, ಆಮೇಲೆ ಜಾಸ್ತಿ ಇದ್ರೆ ಕೊಟ್ಬಿಡು, ಇದು ಲಾಜಿಕ್ ನಮ್ದು. ಆದ್ರೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಅವಳಿಗೆ ಜೀವನಾಧಾರವನ್ನೆಲ್ಲ ಕೊಟ್ಟು ಬಿಟ್ಲು ಅಂತ. ನಮ್ದು ಈ ತರ ಬೋಧನೆಗಳೇ ಬೇರೆ ನಮ್ದು. ಫಸ್ಟ್ ನೀನ್ ನೋಡ್ಕೊ. ಇವತ್ತಿನ ಏನ್ ಗೊತ್ತಾ, ಸೈಕಾಲಜಿ ಆತರ. ನಿನ್ನನ್ ಫಸ್ಟ್ ನಿನ್ನ ನೋಡ್ಕೊ, ಆಮೇಲೆ ಇನ್ನೊಬ್ರು ನೋಡ್ಕೊ ಅಂತ. ಬಟ್ ಬೈಬಲ್ ಹೇಳಿದ್ರೆ ಏಸಾಮಿ ಏನ್ ಗೊತ್ತಾ, ಇನ್ನೊಬ್ರನ್ನ ನೋಡ್ಕೊ, ನೀನನ್ನ ಆಮೇಲೆ ನೋಡ್ಕೊ ಅಂತ. ನಾನು ಬಂದಿದ್ದು ಸೇವೆ ಮಾಡಿಸ್ಕೊಳ್ಳುವುದಕ್ಕಲ್ಲ, ಸೇವೆ ಮಾಡುವುದಕ್ಕೂ ಇನ್ನೊಬ್ರಿಗಾಗಿ ಪ್ರಾಣ ಕೊಡುವುದಕ್ಕೂ ಅಂತ ಏಸಾಮಿ ಹೇಳುತ್ತೆ. ನೋಡಿ, ವಿಧೇಯತೆ ಅಂದ್ರೆ ಆತರ. ವಿಧೇಯತೆ ಬಹಳ ದೊಡ್ಡ ಅದ್ಭುತ, ಅದು ಪವಾಡ, ಅದು ವಿಧೇಯತೆ. ಅವಾಗ ಈ ಲಾಜಿಕ್, ತರ್ಕ ಇದೆಲ್ಲ ಬರುದೇ ಇಲ್ಲ. ಬಟ್ ಇವತ್ತು ನಮ್ಗೇನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಈ ಲಾಜಿಕ್, ಈ ತರ್ಕ ಇದೆಲ್ಲ ನಮ್ಗೇನ್ ಗೊತ್ತಾ,
ಈ ಲೋಕದ ರೀತಿಯಲ್ಲಿ ನಾವು ಯೋಚನೆ ಮಾಡುದು. ಆವಾಗ ವಿಧೇಯತೆ ಬಹಳ ಕಷ್ಟ ಆಗ್ತದೆ. ನಾವು ತರ್ಕ ಕೇಳಿದ್ರೆ ವಿಧೇಯತೆಯಲ್ಲಿ ಬರುವುದೇ ಇಲ್ಲ. ಎಲ್ಲ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ, ನೋಡೋಣ ನಾನು ಯೋಚನೆ ಮಾಡ್ತೀನಿ, ನನಗೆ ಕೂಡ ದೇವರು ಮನ್ಸು ಕೊಟ್ರೆ ಬುದ್ಧಿ ಕೊಟ್ರೆ ನೋಡ್ತೀನಿ ನಾನು ಆಮೇಲೆ ಅಂತ. ಅಲ್ಲಿ ವಿಧೇಯತೆಯಲ್ಲಿ ಬಂತು? ಅಲ್ಲಿ ವಿಧೇಯತೆ ವಿಷಯನೇ ಬರುವುದಿಲ್ಲ. ಅಲ್ಲಿ ವಿಧೇಯತೆ ಅಂತ ಹೇಳಿದ್ರೆ ಹೇಳಿದ ಕೂಡಲೇ ಮಾಡೋದು, ಕೊಡುದು. ಅದಕ್ಕೆ ಯೇಸುಸ್ವಾಮಿ ಲೋಕಕ್ಕೆ ಬಂದಿದ್ದೆ ಯಾಕೆ? ಈಗೋ ನಾ ಬಂದೆ. ಇನ್ನ ಅದಕ್ಕೆ ಯೇಸುಸ್ವಾಮಿ ನೋಡಿ ಬೈಬಲ್ ಪ್ರಕಾರ ನಡೆದ್ರು, ಮತ್ತೆ ನನಗೆ ನಿಮಗೆ ಯಾಕೆ ಆಗಲ್ಲ ಬೈಬಲ್ ಪ್ರಕಾರ ನಡೆಯಕ್ಕೆ ಅಂತ. ಹೇಳಿದಷ್ಟು ಮಾಡಬೇಕು. ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರ್ಸು. ಕೆಲವರು ಎಲ್ಲ ಅಲ್ಲಿ ಹೊಡೆದ್ರೆ ಇನ್ನೊಂದ್ ಕೆನೆ, ಅದೇ ತೋರ್ಸು ನೀನ. ಅದ್ಯಾಕೆ ಈಗ ನೀ ಆಂಟಿಸೆಪ್ಟ್ ಯಾಕೆ ಮಾಡೋದು? ನೋಡಿ, ಒಂದು ಹುಡುಗಿ ಬಾವಿ ಹತ್ರ ಹೋಗ್ಬಿಟ್ಟು ಅಳ್ತಿದ್ಲಂತೆ. ಎಲ್ಲ ಕೇಳಿದ್ರು, ಯಾಕೆ ಅಳ್ತೀಯ? ಅವಾಗ ಅವಳು ಹೇಳಿದ್ಲು, ನೋಡಿ ನಾನು ಇನ್ ಮುಂದೆ ಮದ್ವೆ ಆಗ್ತೇನಲ್ವಾ? ಹೌದು. ಮದ್ವೆ ಆದ್ಮೇಲೆ ನನ್ ಮಗು ಆಗುತ್ತೆ ಅಲ್ವಾ? ಹೌದು. ಮಗು ಆಟ ಆಡ್ತಾ ಇಲ್ಲಿ ಬಾವಿ ಹತ್ರ ಬರ್ತದಲ್ವಾ? ಇರ್ಬೋದು. ಆಟ ಆಡಿ ಬಾವಿಗೆ ಬಿದ್ರೆ, ಅಯ್ಯೋ ದೇವ್ರೆ ನನ್ ಮಗು ಬಾವಿಗೆ ಬಿದ್ರೆ ಅಂತ ಅಳ್ತಿದ್ಲಂತೆ. ಅಲ್ಲ, ಇವಳಿಗಿನ್ನು ಮದ್ವೆ ಆಗ್ಲಿಲ್ಲ. ಇವಳದು ಏನ್ ಗೊತ್ತ, ಇಲ್ಲದ ಕಲ್ಪನೆಗಳು. ನನಗೆ ಮದುವೆ ಆದರೆ, ಮದುವೆ ಆಗಿ ಮಗು ಹುಟ್ಟಿದ್ರೆ, ಇನ್ನು ಮಗು ಆಟ ಆಡ್ತಾ ಈ ಬಾವಿ ಹತ್ರ ಬಂದ್ರೆ, ಇನ್ನು ಆ ಮಗು ಬಾವಿಯಲ್ಲಿ ಬಿದ್ರೆ, ಅಯ್ಯೋ ನನ್ ಮಗು ಬಾವಿಯಲ್ಲಿ ಬಿದ್ರೆ. ಅಲ್ಲ, ಇಲ್ಲದ ಯಾಕೆ ಕಲ್ಪನೆ ಮಾಡುವುದಂತ? ಯಾಕೆ ಕಲ್ಪನೆ ಮಾಡ್ಬೇಕು ಇಲ್ಲದನ್ನ? ನಿನ್ನ ಮಗು ಓಕೆ ಹುಟ್ಟಿದ್ರು ಕೂಡ ಇಲ್ಲೇ ಬಂದು ಏನು ಬಾವಿಗೆ ಬೀಳೋಕೆ? ಅದು ಏನು ಬರ್ಲೇಬೇಕಂತ ಉಂಟಾ? ಬಾವಿಗೆ ಬೀಳುತ್ತದಂತ ಎಲ್ಲಾದ್ರೂ ಉಂಟಾ? ನೀನ್ ಯಾಕೆ ಚಿಂತೆ ಮಾಡ್ತೀಯ ನೀನು? ಅದರಿಂದ ಕೆಲವು ನಾವು ಇಲ್ಲದ ಕಲ್ಪನೆ. ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ಅಲ್ಲಿ ಹೊಡೆದ್ರೆ ಮಾಡಲ್ಲ. ಹೊಡೆದ್ರೆ ಅದು ಆಮೇಲೆ ನೋಡಿ, ನಮ್ದು ಆಲ್ರೆಡಿ ಅದಕ್ಕೆ ನಮಗೆ ಆ ಉತ್ತರ ಬೇಕು. ಒಬ್ಬರು ಹೇಳ್ತಿದ್ರಂತೆ, ಇನ್ನೊಂದ್ ಕೆನೆ ಹೊಡೆದ್ರೆ ಮೂರನೇ ಕೆನೆ ನಮ್ಗಿಲ್ವಲ್ಲ, ಅದು ಇನ್ನೊಂದು ಏಸಮಳೆ ಒಂದ್ ಕೆನೆಗಡೆ ಇನ್ನೊಂದ್ ಕೆನೆ ತೋರ್ಸು, ಇನ್ನೊಂದ್ ಕೆನೆ ಹೊಡೆದ್ರೆ ಮತ್ತೊಂದ್ ಕೆನೆ ತೋರ್ಸು ಅಂತ. ಮೂರನೇ ಕೆನೆ ಇಲ್ಲ ಅಂತ ಹೇಳಿದ್ರು ಒಬ್ರು ಗುರುಗಳು. ನೋಡಿ ಎಂತ ಆಂಟಿಸಿಪೇಟ್ ಮಾಡ್ತೀವಿ ಇಲ್ಲದನ್ನ ಎಲ್ಲ. ಇದು ವಿಧೇಯತನ. ಇದು ಇದೆಲ್ಲ ಲಾಜಿಕ್. ಅಲ್ಲಿ ಹೊಡೆದ್ರೆ ಈಗ ಎಲ್ಲ ರೆಡಿ ಆಗ್ಬೇಕು ನಾವು. ಅಲ್ಲಿ ಹೊಡೆದ್ರೆ ಮೊದಲನೇ ಕೆನೆ ತೋರಿಸು, ಮೊದಲನೇ ಕೆನೆ ತೋರಿಸಿ ಹೊಡೆದ್ರೆ ಎರಡನೇ ಕೆನೆ ಹೊಡೆದ್ರೆ ಮೊದಲನೇ ಕೆನೆ ತೋರಿಸ್ತಾ ಹೋಗು. ಅದ್ಯಾಕೆ ಅರ್ಥ ಆಗಲ್ಲ ನಮ್ಗೆ? ಬಟ್ ಅಲ್ಲಿಗೆ ಹೊಡೆದ್ರೆ ಏನಾಗ್ತದೆ ಅಂತ ಬೈಬಲ್ ನಲ್ಲಿ ಉಂಟು. ಅಲ್ಲಿ ತುಂಬಾ ಕಡೆ ಉಂಟು. ಆರ್ತುರ ಗ್ರಂಥಲ್ಲೂ ಕೂಡ ಉಂಟು. 1 13ನೇ ಅಧ್ಯಾಯದಲ್ಲಿ ಉಂಟು. ಅಲ್ಲಿ ನೋಡಿದ್ರೆ ಗೊತ್ತಾ, ರಾಜನ ಕೈ ಏನಾಯ್ತು? ಮರಗಟ್ಟಿ ಹೋಯ್ತಂತ. ಹಿಡೀರಿ ಅವನ ಅಂತ ಹೇಳಿದ ಯರೊಬ್ಬಾಮ. ದೇವ್ರ ಸೇವಕನಿಗೆ ಹೇಳ್ತಾನೆ ರಾಜ ಯರೊಬ್ಬಾಮ 1 13ನೇ ಅಧ್ಯಾಯದಲ್ಲಿ, ಹಿಡೀರಿ ಅವನ ಅಂತ ಕೈ ಕೊಟ್ಟ. ಹಿಡೀರಿ ಅವನು. ಬೈಬಲ್ ಹೇಳ್ತಾ ಇದೆ ಅವನ ಕೈ ಮರಗಟ್ಟಿ ಹೋಯ್ತಂತ. ನೋಡಿ, ಇದು ಹಾಗೆ ನಮ್ಗೆ ಬೈಬಲ್ ಗೊತ್ತಿಲ್ಲ, ಅದಕ್ಕೆ ನಾವೆಲ್ಲ ಉಲ್ಟಾ ಕ್ವಶನ್ ಮಾಡೋದು. ಬೈಬಲ್ ಗೊತ್ತಿಲ್ಲದಿರುವುದರಿಂದ. ಗೊತ್ತಿದ್ರೆ ಅವನ ಮರ ಕಟ್ಟಿ ಕೈ ಮರಗಟ್ಟಿ ಹೋಯ್ತು. ನೋಡಿ, ಇಲ್ಲಿ 1 12ನೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ, ಬೆತ್ತಲಿನ ಪೀಠದ ಬಳಿ ನಿಂತಿದ್ದ ಅರಸನು ದೈವಭಕ್ತನು ಪೀಠಕ್ಕೆ ವಿರೋಧವಾಗಿ ನುಡಿದದ್ದನ್ನ ಕೇಳಿ ಕೈಚಾಚಿ ಅವನನ್ನ ಹಿಡೀರಿ ಎಂದು ಆಜ್ಞಾಪಿಸಿದನು. ಕೂಡಲೇ ಅವನ ಕೈ ಒಣಗಿ ಹೋಯಿತು. ರಾಜನ ಕೈ ಒಣಗಿ ಹೋಯಿತು ಅಂತ ಬೈಬಲ್ ಹೇಳ್ತಾ ಇದೆ. ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಿಕ್ ಆಗ್ಲಿಲ್ಲ. ಆಗ ಅರಸ ಏನಂತಾನೆ ಭಕ್ತನಿಗೆ, ನಿನ್ ದೇವರಾದ ಸರ್ವೇಶ್ವರ ಪ್ರಸನ್ನನಾಗುವಂತೆ ಬೇಡ್ಕೋ, ನನ್ನ ಕೈಯನ್ನ ವಾಪಸ್ ತೆಗೆದುಕೊಳ್ಳಕ್ಕಾಗುವ ಹಾಗೆ ದೇವರನ್ನ ಪ್ರಾರ್ಥಿಸು, ನನ್ನ ಪರವಾಗಿ ಪ್ರಾರ್ಥಿಸಿ ಕೇಳ್ಕೊಂಡ. ಆ ದೈವ ಭಕ್ತ ದೇವರನ್ನ ಬೇಡಿಕೊಂಡನು, ಅದಕ್ಕೆ ಕೈ ವಾಸಿಯಾಗಿ ಮೊದಲನಂತೆ ಆಯ್ತು. ಆಗ ಅರಸ ಏನಂತಾನೆ, ನನ್ ಮನೆಗ್ ಬಾ, ಊಟ ಮಾಡು, ಸುಧಾರಿಸ್ಕೋ, ನಿಂಗೆ ಬಹುಮಾನ ಕೊಡ್ತೀನಿ. ಅವನು ಹಿಡೀರಿ ಬಡೀರಿ ಅಂತ ಹೇಳಿದ ರಾಜ ಹೇಳ್ತಾನೆ, ನನ್ ಮನೆಗ್ ಬಾ, ಊಟ ಕೊಡ್ತೇನೆ, ತಿಂಡಿ ಕೊಡ್ತೇನೆ, ಬಹುಮಾನ ಕೊಡ್ತೀನಿ.
ನೋಡಿ, ದೇವರು ನಮ್ಮ ಮಧ್ಯೆ ಇದ್ದಾರೆ, ಅದ್ಭುತ ಪವಾಡವನ್ನು ಮಾಡ್ತಾರೆ, ಇದೇನಾದ ಕೂಡ್ಲೆ. ಅದಕ್ಕೆ ಹೇಳ್ದೆ, ಬೈಬಲ್ ಪ್ರಕಾರ ನಡೆಯಕ್ ಆಗಲ್ವಾ? ಯಾಕೆ? ಮನ್ಸ್ ಮಾಡಿದ್ರೆ ಆಗುತ್ತೆ, ನಾವು ಮನ್ಸ್ ಮಾಡಲ್ಲ ಅಷ್ಟೇ. ಈಗ ಸಂತ ಭಕ್ತರೆಲ್ಲ ಮನ್ಸ್ ಮಾಡಿಲ್ವಾ? ಬೈಬಲ್ ಪ್ರಕಾರ ನಡೆದಿಲ್ವಾ ಅವರು? ಈಗೋ ನಾ ಬಂದೆ ನಿನ್ನ ಚಿತ್ತ, ಬೈಬಲ್ ಪ್ರಕಾರ ನಡೆಯಲಿಕ್ಕೆ ನಾ ಬಂದೆ. ಅದರಿಂದ ಯಾರು ಕೂಡ ಬೈಬಲ್ ವಿರುದ್ಧವಾಗಿ ಮಾತಾಡಬಾರ್ದು. ಬೈಬಲ್ ಪ್ರಕಾರ ಅಯ್ಯೋ ಬೈಬಲ್ ಅಲ್ಲಿ ಏನೆಲ್ಲ ಹೇಳಿದೆ, ಹೆಂಗ್ ಮಾಡೋದು, ಹೆಂಗ್ ಪಾಲಿಸೋದು ಎಲ್ಲ ಕೊಟ್ಬಿಟ್ರೆ, ಇನ್ನೊಂದ್ ಕೆನ್ನೆದು ಹೊಡೆದ್ರೆ, ಶತ್ರುನ ಪ್ರೀತಿ ಮಾಡಿದ್ರೆ, ಕೇಡು ಮಾಡಿ ಒಳ್ಳೇದ್ ಮಾಡ್ಬೇಕಂತ ಹೇಳಿದ್ರೆ ಅವರು ಕೇಡು ಮಾಡ್ತಾ ಇರ್ತಾರೆ, ನಾವು ಒಳ್ಳೇದ್ ಮಾಡ್ತಾ ಇರ್ಬೇಕಾ? ಇದೆಲ್ಲ ಅರ್ಥರಹಿತ ವಿಧೇಯತೆ ಅಂದ್ಮೇಲೆ ನೋ ಕ್ವಶನ್ ಅಲ್ವಾ? ಜೀಸಸ್ ಯಾಕೆ ಬಂದಿದ್ದಾಗಾದ್ರೆ ವೈ ಕ್ರಿಸ್ತ ಜಯಂತಿ. ಇವತ್ತು ನೋಡಿ, ಸಣ್ಣ ಮಕ್ಕಳು ಏನಾದ್ರು ಬೈಬಲ್ ಹಿಡಿಬೇಡ ಅಂತ ಕೊಂದೇ ಬಿಡ್ತಾರೆ. ಎಷ್ಟು ಕೊಂದಿದ್ದಾರೆ ಮಮ್ಮಿಯನ್ನ. ಮೊನ್ನೆನ ಒಬ್ಬರನ್ನ ತಾಯಿಯನ್ನು ಕುತ್ತಿಗೆ ಹಂದಿಗೆ ಚೂರಿ ಹಾಕ್ತಾರಲ್ಲ, ಕುತ್ತಿಗೆ ಹಂಗೆ ಓಪನ್ ಮಾಡಿ. ಈ ಟೆರರಿಸ್ಟ್ ಕೆಲವು ಹೆಣಗಳನ್ನೆಲ್ಲ ನೋಡಿದ್ಯಲ್ಲ, ಅವಾಗೆಲ್ಲ ಕುತ್ತಿಗೆ ಎಲ್ಲ ಓಪನ್ ಮಾಡು. ಹಾಗೆ ಏನ್ ಕತೆ? ಎಲ್ಲಿ ಒಬೇಡಿಯನ್ಸ್, ವಿಧೇಯತೆ ಎಲ್ಲಿ? ಏನ ಹೇಳಕ್ ಹೋದ್ರೆ ಉಲ್ಟಾ ಹೊಡೆದು ತಂದೆ ತಾಯಿಗಳು ಅಟ್ಯಾಕೆ ಮಾಡೋದು. ಒಬೇಡಿಯನ್ಸ್ ಬಿಡಿ, ಯಾವ ಮಟ್ಟಿಗೆ ನಮ್ ಸಮಾಜ ಹೋಗ್ತಾ ಇದೆ ನೋಡ್ರಿ. ವೆರಿ ಸ್ಯಾಡ್. ಅದರಿಂದ ಪ್ರತಿ ಕ್ರಿಸ್ಮಸ್ ನಮ್ಗೆ ಜ್ಞಾಪಿಸ್ತಾ ಬೇಕು, ಜೀಸಸ್ ಯಾಕೆ ಬಂದ್ರು? ತಂದೆ ದೇವರ ಚಿತ್ತ ಮಾಡ್ಲಿಕ್ಕೆ, ಇನ್ನೊಬ್ಬರ ಸೇವೆ ಮಾಡ್ಲಿಕ್ಕೆ, ಇನ್ನೊಬ್ಬರ ಚಿತ್ತದ ಪ್ರಕಾರ ನಡೆಯೋಕ್ಕೆ, ಬೈಬಲ್ ಪ್ರಕಾರ ನಡೆಯಕ್ಕೆ, ದೇವರ ವಾಕ್ಯದಂತೆ ನಡೀಲಿಕ್ಕೆ, ಮತ್ತು ನಮಗೆ ಕಲ್ಸಕ್ಕೆ. ನೋಡಿ, ನಾನೇ ಜೀವನದಲ್ಲಿ ನಾನು ದೇವರಾದ್ರೂ ಕೂಡ ಮನುಷ್ಯನಾಗಿ ಬಂದು ನಾನು ವಿಧೇಯನಾದೆ. ಆದ್ರಿಂದ ತಂದೆ ದೇವರು ನಮ್ಗೆ ಶರೀರ ಕೊಟ್ಟಿದ್ದು ಪಾಪ ಮಾಡ್ಲಿಕ್ಕಲ್ಲ. ನಾವ್ ಹೇಳಕ್ಕಾಗಲ್ಲ, ಅಯ್ಯೋ ನನ್ ಕೈಲಾಗಲ್ಲ, ನನ್ಗೆ ಬಹಳ, ಕೆಲವರೆಲ್ಲ ಆತರ, ಕೆಲವು ಬಲಹೀನತೆಗಳು ಬಹಳ ಉಂಟು ನನಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಏನ್ ಕಂಟ್ರೋಲ್ ಮಾಡಕ್ಕಾಗಲ್ಲ? ಇವ್ ತಿಳ್ಕೊಂಡಿರೋದು ಮನ್ಸ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬಹುದು, ಯಾಕೆ ಮಾಡಕ್ಕಾಗಲ್ಲ? ಅದಕ್ಕೆ ಬೈಬಲ್ ಹೇಳ್ತಾ ಇದೆಯಲ್ಲ, ಮನುಷ್ಯನ ಗೆಲ್ಲಲಾರಂತ ಶೋಧನೆ ದೇವ್ರು ಕೊಡುದಿಲ್ಲ ಅಂತ. ನೀನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಂತ ಶೋಧನೆ ದೇವ್ರು ಕೊಡ್ತಾರ ಅಂತೆ ಬೈಬಲ್ ಹೇಳ್ತೇವೆ. ಒಂದ್ ಕಡೆ ಹೇಳಿದ್ದೆಲ್ಲ, ಮನುಷ್ಯನು ಜಯಿಸಲಾರದಂತ ಶೋಧನೆ ಬರ್ಲಿಕ್ಕೆ ದೇವ್ರು ಬಿಡಲ್ಲ. ಒಂದ್ ವೇಳೆ ಶೋಧನೆ ಬಂದ್ರೆ ಅದನ್ನು ಜಯಿಸ್ಲಿಕ್ಕೆ ಬೇಕಾದ ಶಕ್ತಿ, ಕೃಪೆನೂ ದೇವ್ರು ಕೊಡ್ತಾರೆ. ಪ್ರೇಯರ್ ಮಾಡು. ತಂದೆ, ನಿಮ್ಗೆ ಸ್ತೋತ್ರ ಸಲ್ಲಿಸ್ತೀವಪ್ಪ, ನಿಮ್ಗೆ ಮಹಿಮೆ ಸಲ್ಲಿಸ್ತೀವಿ ತಂದೆ. ಆ ದೇವರೇ, ಈ ಕ್ರಿಸ್ತ ಜಯಂತಿಯ ಈ ಒಂದು ಮಹಿಮೆಯ ಒಂದು ಹಬ್ಬಕ್ಕಾಗಿ ಸ್ತೋತ್ರವಾಗಲಿ. ದೇವರಾದ ಸ್ವತಃ ದೇವರೇ ಲೋಕದಲ್ಲಿ ಮನುಷ್ಯನಾಗಿ ಬಲಹೀನ ಸ್ವರೂಪದಲ್ಲಿ ಲೋಕದಲ್ಲಿ ಕಾಣಿಸ್ಕೊಂಡ್ರು, ಮತ್ತು ಜೀವನ ಪರ್ಯಂತರ ವಿಧೇಯನಾಗಿ, ಏನು ಆದಾಮ ಅವಿಧೇಯತೆಯಿಂದ ಕಳ್ಕೊಂಡ, ಅದು ಯೇಸು ಸ್ವಾಮಿ ಬರೀ ವಿಧೇಯತೆಯಿಂದ ಅದನ್ನ ಮತ್ತೆ ಗಳಿಸ್ಕೊಂಡ್ರು. ಹೇಗೆ ಮನುಷ್ಯ ನಿಮ್ಮಿಂದ ದೂರ ಆದ ತಂದೆ, ಯೇಸು ಕ್ರಿಸ್ತ ವಿಧೇಯತೆಯಿಂದ ಎಲ್ಲಾ ಮಕ್ಕಳು ನಿಮ್ಮ ಬಳಿಗೆ ಮರಳಿ ಬರುವಂತೆ ಮಗನಾದ ಯೇಸು ಕ್ರಿಸ್ತರು ವಿಧೇಯತೆಯ ಮುಖಾಂತರ ಮಾಡಿಕೊಟ್ರು. ಅಪ್ಪ ತಂದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೀವಿ. ಅಪ್ಪ ತಂದೆ, ನಮಗೂ ಕೂಡ ಅಂತ ವರ ಕರುಣಿಸ್ರಿ. ನಾವು ಬೈಬಲ್ ಓದ್ತೇವೆ, ಅದ್ರೆಲ್ಲ ಮರ್ತು ಬಿಡ್ತೀವಿ. ಅದರಂತೆ ಜೀವನ ಮಾಡಬೇಕು, ಅದನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಬೇಕೆಂಬುದನ್ನು ನಾವು ಮರ್ತು ಬಿಡ್ತೀವಿ. ಆಮೇಲೆ ವಿಧೇಯತೆಗೆ ತುಂಬಾ ನಾವು ಕಾರಣ ಕೊಡ್ತೀವಿ, ಯಾಕೆ ಮಾಡಕ್ ಆಗಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಹಲವಾರು ಕಾರಣ ಕೊಟ್ಟು ನಾವು ತಪ್ಪಿಸ್ಕೊಳ್ತಾ ಇದ್ದೀವಿ. ಆದ್ರೆ ನಿಮ್ಮ ಮಗ ಯೇಸು ಕ್ರಿಸ್ತರು ಆತರ ಮಾಡ್ಲಿಲ್ಲ. ಅವ್ರು ಏನಾದ್ರೂ ಕೂಡ ಮರಣ ಪರ್ಯಂತರ ಬೈಬಲ್ ನಲ್ಲಿ ಇರೋ ಹಾಗೆ ಶಿಲುಬೆ ಮರಣಕ್ಕೆ ಒಳಗಾದ್ರು, ವಿಧೇಯರಾದ್ರು ಅಂತ. ಶಿಲುಬೆ ಮರಣ ಪರ್ಯಂತರ ವಿಧೇಯರಾದ್ರು. ಹಾಗೆ ನಮ್ಮ ಜೀವಿತದಲ್ಲೂ ಕೂಡಪ್ಪ ಮರಣ ಪರ್ಯಂತರ ನಾವು ವಿಧೇಯರಾಗುವ ಕೃಪೆ ನಮ್ಮೆಲ್ಲರೂ ಕೂಡ ಅನುಗ್ರಹಿಸಿ ನಮ್ಮ ಬೇಸಿನ ಮುಖಾಂತರ ಅಪ್ಪ ತಂದೆ ಪ್ರಾರ್ಥಿಸ್ತೇವೆ. ಆಮೇಲೆ ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಗಾಡ್ ಬ್ಲೆಸ್ ಯು. Amen. Thank you. ಥ್ಯಾಂಕ್ ಯು ವೆರಿ ಮಚ್. ಕ್ರಿಸ್ತ ಜಯಂತಿಯ